ಎಚ್ಚರಿಕೆಯನ್ನು ಕೊಡಲು ಹೋದ ಸೌಮಿತ್ರಿಯು ಇನ್ನೂ ಬಾರಲೇ ಇಲ್ಲವಲ್ಲ. ಕುಪಿತನಾಗಿ ಹೋದವನು ಅಲ್ಲಿ ಏನೇನು ಅನಾಹುತಗಳು ನಡೆಸಿರುವನೋ ಕಾಣೆನು. ಸ್ವಾಮಿ ಶ್ರೀರಾಮಚಂದ್ರ, ತಮ್ಮ ಆಜ್ಞೆಯಂತೆ ನಮ್ಮ ಒಡೆಯನಾದ ಸುಗ್ರೀವನು ಎಲ್ಲ ಸೈನ್ಯವನ್ನು ಜೊತೆಗೂಡಿಸರು ದೇವ. ಮಾರುತಿ, ಬಹಳ ಸಂತೋಷ. ಸುಗ್ರೀವನೇ ಸ್ವಾಮಿ, ಮೊದಲು ಜಾನಕಿಯನ್ನು ಹುಡುಕಲು ನಿನ್ನ ಮಂತ್ರಿ ಸೇನಾ ನಾಯಕರಿಗೆ ಆಜ್ಞಾಪಿಸಿ ಸಕಲ ದಿಕ್ಕುಗಳಿಗೂ ಕಳುಹಿಸು. ಸ್ವಾಮಿ, ತಮ್ಮ ಅಪ್ಪಣೆಯಂತೆಯೇ ಆಗಲಿ. ನಳನೀಲ ಗವಯ ಗಜ ಶತದಿ ಮುಖ ನಳನೀಲ ಗವಯ ಗಜ ಶತರುತಿ ಮುಖ ಮೈಂದ ಗಂಧ ಮಾದನ ಮುಖ ಮುಖರೋ ಕಲಿಕುಮುದ ಪಲಿಸ ಜಾಂಬವರ ಗುಬಲರಂ ಕಲಿಕುಮುದ ಪಲಿಸ ಜಾಂಬವರ ಗುಬಲರಂ ವಿವಿಧವರವಲಿ ಮುಖ ಮುಖರೋ ಮತ್ತು ಮಹಾಪರಾಕ್ರಮಿಗಳಾದ ವಿನುತ, ಗವಯ, ಗವಾಕ್ಷ, ಗಂಧಮಾದನ, ಋಣನ್ಮಂದರೆ ಮೊದಲಾದ ಕಪಿವೀರರೆಲ್ಲರೂ ತಮ್ಮ ಕಾರ್ಯಕ್ಕೆ ಸಿದ್ಧರಾಗಿ ಬಂದಿರುವರು ಪ್ರಭು. ಇವರಿಗೆ ಕರ್ತವ್ಯಗಳನ್ನು ತಾವೇ ಆಜ್ಞಾಪಿಸಬೇಕು ಸ್ವಾಮಿ. ಸುಗ್ರೀವನೇ ಸ್ವಾಮಿ, ಮಹಾವೀರನಾದ ನಿನ್ನ ಸೇನಾ ನಾಯಕರು ನಮ್ಮ ಕಾರ್ಯವನ್ನು ಸಾಧಿಸುವರು ಎಂಬುದರಲ್ಲಿ ಸಂದೇಹವಿಲ್ಲ. ಆದುದರಿಂದ ಮೊದಲು ಜಾನಕಿಯನ್ನು ಹುಡುಕಲು ನೀನೇ ಆಜ್ಞಾಪಿಸಿ ಕಳುಹಿಸಿಕೊಡು. ಅಲ್ಲದೆ ಆ ರಾವಣನ ನೆಲೆಯನ್ನು, ಅವನ ಬಲಾಬಲಗಳನ್ನು ತಿಳಿದುಕೊಂಡು ಬರುವಂತೆ ಹೇಳಿ ಕಳಿಸು. ಆನಂತರ ಯುದ್ಧಕ್ಕೆ ಹೊರಡೋಣ. ಸ್ವಾಮಿ, ತಮ್ಮ ಅಪ್ಪಣೆಯಂತೆಯೇ ಆಗಲಿ. ಎಲೆ ವಿನುತರೇ, ನೀನು ಸೈನ್ಯ ಸಮೇತನಾಗಿ ಪೂರ್ವ ದಿಕ್ಕಿಗೆ ಹೊರಟು ವಂಗ, ಕಾಮ, ರೂಪಾದಿ ದೇಶಗಳಲ್ಲಿಯೂ ನದಿ, ನದ, ಕಾಂತಾರ ಪ್ರದೇಶಗಳಲ್ಲಿಯೂ ಬಿಡದೆ ಹುಡುಕಿ 1 ತಿಂಗಳ ಅವಧಿ ಒಳಗಾಗಿ ಆ ನೀಚನಾದ ರಾವಣನ ಸುಳಿಯನ್ನು ಅರಿತು ಬರಬೇಕು. ತಪ್ಪಿದ್ದಲ್ಲಿ ಮರಣದಂಡನೆ ಆದೀತು. ಎಚ್ಚರಿಕೆ. ಅಪ್ಪಣೆಯಿಂದಾಗಲಿ. ಸಚಿವ ಶ್ರೇಷ್ಠನಾದ ಆಂಜನೇಯನೇ, ನೀನು ತಾರ, ಅಂಗದ, ಗವಯ, ಗವಾಕ್ಷ, ಗಂಧಮಾದನ, ಸುಷೇಣ, ವೃಷಭ, ಮೈಂದವ, ದ್ವಿವಿಧ, ಜಾಂಬುವಂತರೆ ಮೊದಲಾದ 10 ಮಂದಿ ವೀರರೊಳಗೂಡಿ ದಕ್ಷಿಣಾಭಿಮುಖವಾಗಿ ಹೊರಟು ನರ್ಮದಾ, ಗೋದಾವರಿ ನದಿ ಪ್ರಾಂತ್ಯದಲ್ಲಿಯೂ ಹುಡುಕು. ಅಲ್ಲಿಯೂ ಆ ನೀಚನಾದ ರಾವಣನ ನೆಲೆಯನ್ನು ಅರಿಯದಿದ್ದರೆ ಮುಂದಕ್ಕೆ ಹೋಗು, ಪಿತೃಲೋಕವೂ ಕಾಣುವುದು. ಅಲ್ಲಿಯೂ ಹುಡುಕು. ಅಲ್ಲಿಯೂ ಸೂರ್ಯರಶ್ಮಿಯೂ ಸಹ ಇಲ್ಲವಾದ್ದರಿಂದ ಮುಂದಕ್ಕೆ ಹೋಗಬೇಡ. ಹೀಗೆ 1 ತಿಂಗಳ ಅವಧಿ ಒಳಗಾಗಿ ಆ ನೀಚನಾದ ರಾವಣನ ಸುಳಿಯನ್ನರಿತು ಸೀತಾಮಾತೆಯ ಕುಶಲ ವಾರ್ತೆಯನ್ನು ತರಬೇಕು. ತಪ್ಪಿದ್ದಲ್ಲಿ ಅದರ ಫಲಾಫಲವನ್ನು ಸಚಿವ ಶ್ರೇಷ್ಠನಾದ ಆಂಜನೇಯನೇ ನಿನಗೆ ಹೇಳಬೇಕಾದದ್ದೇನಿದೆ? ತಮ್ಮ ಅಪ್ಪಣೆಯಂತೆ ಆಗಲಿ. ಸುಗ್ರೀವನೇ, ಸಕಲ ದಿಕ್ಕುಗಳಲ್ಲಿರುವ ವಿಷಯವು ನಿನಗೆ ಹೇಗೆ ತಿಳಿದವು? ಸ್ವಾಮಿ, ಅದೊಂದು ದೊಡ್ಡ ಕತೆ. ನಮ್ಮ ಅಣ್ಣನಾದ ವಾಲಿಯು ನನ್ನನ್ನು ಕೊಲ್ಲಬೇಕೆಂದು ಬೆನ್ನಟ್ಟಿ ಬಂದ ಕಾಲದಲ್ಲಿ ಆತನಿಂದ ತಪ್ಪಿಸಿಕೊಂಡು ಓಡುತ್ತಾ ಇಡೀ ಭೂಮಂಡಲವನ್ನೆಲ್ಲ ಸಂಚರಿಸಿ ಅಲ್ಲಿ ನಾನಾ ದಿಕ್ಕುಗಳಲ್ಲಿರುವ ಅದ್ಭುತಗಳನ್ನು ಕಂಡೆನು. ಹಾಗೆಯೇ ಇವರಿಷ್ಟು ಮಂದಿಯಲ್ಲಿ ಹನುಮಂತನೊಬ್ಬನೇ ಅಮಿತ ಪರಾಕ್ರಮಿಯು, ನಿರ್ಮಲ ಚಿತ್ತನು, ದೂರದರ್ಶಿಯೂ ಆದ ಮಹನೀಯನು ಸ್ವಾಮಿ. ಸುಗ್ರೀವನೇ, ಅದರಲ್ಲಿ ಸಂಶಯವೇನು? ನನಗೂ ಅದರಂತೆಯೇ ತರುವುದು. ಮಾರುತಿ ಸ್ವಾಮಿ, ಪವನ ಸುತ ಗುಣ ಪೂರಿತ. ಮಾರುತಿ ಸ್ವಾಮಿ, ಪವನ ಸುತ ಗುಣ ಪೂರಿತ, ಸುಜನ ವಿನುತ, ಸುರಸಿರ ಚಾರಿತ. ಪವನ ಸುತ ಗುಣ ಪೂರಿತ. ಮಾರುತಿ ಸ್ವಾಮಿ, ಅಂಗದೇಶ ದೇಶಗಳಲ್ಲಿ ನೀ ವಿಘ್ನಗಳನ್ನು ನಿಭಂಗಿಸುತ್ತ. ಮಾರುತಿ ಸ್ವಾಮಿ, ಅಂಗದೇಶ ದೇಶಗಳಲ್ಲಿ ನೀ ವಿಘ್ನಗಳನ್ನು ನಿಭಂಗಿಸುತ್ತ. ತಿಂಗಳು ನನಗೆ ಉಂಗುರಮಿ ಸಂಗದನಿ ಸಂಗಡ ಗುರು ಕೊಂಡರೆ ಮಂಗಳ ವಾರ್ತೆತ.
ಚಾರಿತ ಪವನ ಸುತ ಗುಣ ಪೂರಿತ. ಮಾರುತಿ ಸ್ವಾಮಿ ಅಂಗದೇಶ ದೇಶಗಳಲ್ಲಿ ನೀ ವಿಘ್ನಗಳನ್ನು ನಿಬಂಧಿಸುತ್ತ ಅಂಗದೇಶ ದೇಶಗಳಲ್ಲಿ ನೀ ವಿಘ್ನಗಳನ್ನು ನಿಬಂಧಿಸುತ್ತ ತಿಂಗಳೊಳ್ಳಂಗನೆಗೆ ಉಂಗುರಮಿ ತಂಗದಲ್ಲಿ ಸಂಗಡ ಗುರು ಕೊಂಡರೆ ಮಂಗಳವಾರ್ತೆ ತಾರೈ ಪವನ ಸುತ ಗುಣ ಪೂರಿತ ಸೌಜನ ವಿನುತ ಸುರಸಿರ ಚಾರಿತ ಪವನ ಸುತ ಗುಣ ಪೂರಿತ. ಆಂಜನೇಯನೇ, ಸ್ವಾಮಿ ಇದು ನೀನು ನನ್ನ ಪ್ರಾಣಕಾಂತಿಯನ್ನು ಕಂಡಾಗ ನನ್ನ ಗುರುತಿಗಾಗಿ ಈ ಉಂಗುರವನ್ನು ಕೊಡು. ಅಲ್ಲದೆ ಹೀಗೆ ಬಾ. ಈ ವಿಷಯಗಳೆಲ್ಲವನ್ನು ನೀನು ಆಕೆಗೆ ತಿಳಿಸಿದ್ದೇ ಆದರೆ ಆಕೆಗೆ ನಿನ್ನಲ್ಲಿ ನಂಬಿಕೆಯೂ ಪರಿಚಯವೂ ಉಂಟಾಗುವುದು. ಆದುದರಿಂದ ಈ ವಿಷಯಗಳನ್ನು ನಿನಗೆ ತಿಳಿಸಿರಬೇಕು. ನೀನು ಆಕೆಗೆ ತಿಳಿಸು. ಸ್ವಾಮಿ ತಮ್ಮಪ್ಪಣೆಂತೆ ಆಗಲಿ. ಶ್ರೀರಾಮನ ನಿನ್ನಯ ಕರುಣಾರಸ ವಿಲಸದ್ಘಾತ ಹೊಂದಿದೆ ರಾಮೋ ರಾಮೋ. ಸ್ವಾಮಿ ಮಾರುತಿ ಶ್ರೀರಾಮನ ನಿನ್ನಯ ಕರುಣಾರಸ ವಿಲಸದ್ಘಾತ ಹೊಂದಿದೆ ರಾಮೋ ರಾಮೋ. ಆ ರಾವಣನಂ ಸದಬಡೆದು ಆ ರಾವಣನಂ ಸದಬಡೆದು ಆರೆಯ ಜನಕ ಜಯಳಂ ಕಂಡು ಬಂದು ನೊಲಿವೆಂ ರಾಮೋ ರಾಮೋ. ಆ ಆ ಸ್ವಾಮಿ ಅಪ್ಪಣೆಯಾದರೆ ಹೋಗಿ ಬರುವೆನು. ಜಗದೇಕ ವೀರನಾದ ಆಂಜನೇಯನೇ, ಜಯಶೀಲನಾಗಿ ಬಾ, ನಿನಗೆ ಶುಭವಾಗಲಿ. ಅನೆಗೊಳಿಸು, ಸೀತಾನ್ವೇಷಣೆಗೆ ಹೋಗೋಣ. ಆಂಜನೇಯನೇ ಅಪ್ಪಣೆಯಂತೆ ಆಗಬಹುದು. ಸೀತಾನ್ವೇಷಣ ಚಿಂತಕ ರಾಮ ಸೀತಾನ್ವೇಷಣ ಚಿಂತಕ ರಾಮ ಸಕಲ ಲೋಕಾಭಿರಾಮ ಜಯ ರಾಮ ಸಾಧು ಜನೋದರ ರಾಮ ಜಯ ರಾಮ ಮನೆಗೆ ತಗೊಂಡು ಆಂಜನೇಯನೇ ಈ ವಿಂಧ್ಯಾಪುರತವನ್ನೆಲ್ಲ ಹುಡುಕಿದ್ದಾಯ್ತಲ್ಲ, ಇಲ್ಲಿಯೂ ಅನಿಚನಾದ ರಾವಣನ ಹೆಸರೇ ಇಲ್ಲವಲ್ಲ. ಆಗಲಿ, ಇನ್ನು ಮುಂದೆ ಹುಡುಕಿಕೊಂಡು ಹೋಗೋಣ, ನಡೆಯಿರಿ. ಅಂದ ಅಂಗದನೆ ಇದೇನು ಈಗ ಹೇಳಿವೆ? ಈಗ ನೀನು ಆ ಗುಹೆಯಲ್ಲಿ ಸಂಹರಿಸಿದ ರಾಕ್ಷಸನು ರಾವಣನಲ್ಲವೇ? ಛೇ ಛೇ, ಅವನು ರಾವಣನಲ್ಲ, ಕ್ರೂರ ವರ್ಮನೆಂಬ ರಾಕ್ಷಸನು. ಅಂಗದನೆ ಇತ್ತ ನೋಡು, ಈ ಸಮುದ್ರವನ್ನು, ಈ ಗುಹೆಯೊಳಗಿನಿಂದ ಎಂತಹ ಸುಗಂಧ ಮಾರುತವು ಬೀಸುತ್ತಿರುವುದು, ಅಲ್ಲದೆ ಶುಭ ಕೋಕಿಲೆಗಳ ಮಧುರಗಾನವೂ ಕೇಳಿ ಬರುತ್ತಿರುವುದು, ಅಲ್ಲದೆ ರಾಜಹಂಸಗಳು ಸಾಲಾಗಿ ಬರುತ್ತಿರುವವು. ನಿಜ,
ಒಳಗಿನಿಂದ ಎಂತಹ ಸುಗಂಧ ಮಾರುತವು ಬೀಸುತ್ತಿರುವುದು. ನಿಜ. ಇದನ್ನು ನೋಡಿದರೆ ಈ ಗುಹೆಯಲ್ಲಿ ದಿವ್ಯವಾದ ಫಲಪುಷ್ಪಗಳು ಸರೋವರವಿರುವಂತೆ ಕಾಣುವುದು. ನಿಜ, ಈ ಕ್ಷುದ್ಬಾಧೆಯು ಅತಿಯಾಗಿರೋದ್ರಿಂದ ಒಳಗೆ ಹೋಗಿ ನೋಡೋಣ ಬನ್ನಿ. ಶ್ರೀರಾಮ ಜೈ ಜೈ ಸೀತಾರಾಮ ಜೈ ಜೈ. ಶ್ರೀರಾಮ ಜೈ ಜೈ ಸೀತಾರಾಮ ಜೈ ಜೈ. ನೀಲ ಮೇಘ ಶ್ಯಾಮ ನಿಜ ರಾಮ ಜೈ ಜೈ. ರಾಮ ನಿನ್ನೆ ನಂಬಿದೆ ನನ್ನನ್ನು ಕಾಪಾಡು. ರಾಮ ನಿನ್ನೆ ನಂಬಿದೆ ನನ್ನನ್ನು ಕಾಪಾಡು. ದೀನ ದಯಾಕರ ಸಲಹೈ ರಾಮ. ದೀನ ದಯಾಕರ ಸಲಹೈ ರಾಮ. ನಿನ್ನನ್ನೇ ನಂಬಿದೆ ನನ್ನನ್ನು ಕಾಪಾಡು. ನಿನ್ನನ್ನೇ ನಂಬಿದೆ ನನ್ನನ್ನು ಕಾಪಾಡು. ರಾಮ ನಿನ್ನಯ ಪಾದವ ನಂಬಿದೆ. ರಾಮ ನಿನ್ನಯ ಪಾದವ. ದಶರಥ ಪುತ್ರಂಗೆ ಸೀತಾ ಮನೋಹರ. ದಶರಥ ಪುತ್ರಂಗೆ ಸೀತಾ ಮನೋಹರ. ಸುಜನರ ಕಾಪಾಡೋ ದೈವ ನೀನೇ. ಸುಜನರ ಕಾಪಾಡೋ ದೈವ ನೀನೇ. ಅನುದಿನ ಅನುಕ್ಷಣ ನಿನ್ನನ್ನೇ ಪೂಜಿಪೆ. ಅನುದಿನ ಅನುಕ್ಷಣ ನಿನ್ನನ್ನೇ ಪೂಜಿಪೆ. ರಾಮ ನಿನ್ನಯ ಪಾದವ ನಂಬಿದೆ. ರಾಮ ನಿನ್ನಯ ಪಾದವ. ರಾಮ 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 ಸೀತಾರಾಮ ರಾಮ ರಾಮ. ಪೂಜ್ಯಳೆ, ನಿಮಗೆ ವಂದಿಸುವೆನು. ತಾವು ಯಾರು? ತಮ್ಮ ನಾಮಾಂಕಿತವನ್ನು ತಿಳಿಸಬೇಕಾಗಿ ಬೇಡುತ್ತೇನೆ ತಾಯೇ. ಎಲೆ ವಾನರ ವೀರರೇ, ನಿಮಗೆ ಶುಭವಾಗಲಿ. ನೀವು ಯಾರು? ಇಲ್ಲಿಗೆ ಬಂದಿರುವ ಕಾರಣವೇನು ತಿಳಿಸಿ. ಪೂಜ್ಯಳೆ, ನಾನು ಕಿಷ್ಕಿಂಧಾಪತಿಯಾದ ಸುಗ್ರೀವರಾಜನ ಸಚಿವನು. ನನ್ನನ್ನು ಆಂಜನೇಯನೆಂದೂ ಕರೆಯುವರು. ಈ ಅಂಗದನು ಆತನ ಪುತ್ರನು, ಈ ತಾರನು ಆತನ ಮಾವನು. ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ಸೀತಾಮಾತೆಯನ್ನು ಆ ನೀಚನಾದ ರಾವಣನು ಅಪಹರಿಸಿರುವ ಕಾರಣ ನಾವು ಹುಡುಕುತ್ತಾ ಇಲ್ಲಿಗೆ ಬಂದೆವು. ನಮಗಾದರೋ ತುಂಬ ಹಸಿವಾಗುತ್ತಿರುವುದರಿಂದ ಇಲ್ಲಿರುವ ಫಲಗಳನ್ನು ಭಕ್ಷಿಸಲು ತಾವು ಅಪ್ಪಣೆಯನ್ನು ಕೊಡುವಂತೆ ಬೇಡುತ್ತೇನೆ ತಾಯೇ. ಎಲೆ ವಾನರ ವೀರರೇ, ಆಗಬಹುದು. ಅದೋ ಅಲ್ಲಿ ನೋಡಿ. ಅಲ್ಲಿ ಕಾಣುವ ಯಾವುದಾದರೂ ಒಂದು ವೃಕ್ಷದಲ್ಲಿನ ಫಲಗಳನ್ನೂ ಭಕ್ಷಿಸಿರಿ. ಪೂಜ್ಯಳೆ, ತಮ್ಮ ಅಪ್ಪಣೆಯಂತೆ ಆಗಲಿ. ಶ್ರೀರಾಮ ಜೈ ಜೈ ಸೀತಾರಾಮ ಜೈ ಜೈ. ಶ್ರೀರಾಮ ಜೈ ಜೈ ಸೀತಾರಾಮ ಜೈ ಜೈ. ಆಹಾ, ಪರಮಾತ್ಮನಾದ ಶ್ರೀರಾಮಚಂದ್ರನಿಗೂ ಇಂತಹ ಸಂಕಟ ಒದಗಿದೆ. ಆಹಾ, ದೈವ ವಿಲಾಸವು ಅತಿ ವಿಚಿತ್ರವಾದದ್ದು. ಶ್ರೀರಾಮ ರಘುರಾಮ ಸೀತಾರಾಮ. ಶ್ರೀರಾಮ ರಘುರಾಮ ಸೀತಾರಾಮ.
ನಾಮ ಶೃಂಗಾರ ರಾಮ ಕಮನೀಯ ನಾಮ ಶ್ರೀರಾಮ ರಘುರಾಮ ಸೀತಾರಾಮ ನಂಬಿದೆ ನಿನ್ನಯ ಪಾದಾರವಿಂದವ ನಂಬಿದೆ ನಿನ್ನಯ ಪಾದಾರವಿಂದವ ದಯದಿಂದ ನೋಡೋ ಭಯ ದೂರ ಮಾಡೋ ದಯದಿಂದ ನೋಡೋ ಭಯ ದೂರ ಮಾಡೋ ಅಗಣಿತ ಮಹಿಮನೆ ಸೀತಾರಾಮ ಅಗಣಿತ ಮಹಿಮನೆ ಸೀತಾರಾಮ ನಿನ್ನಯ ಪಾದವ ಎಂದಿಗೆ ಕಾಣ್ವೆನೋ ನಿನ್ನಯ ಪಾದವ ಎಂದಿಗೆ ಕಾಣ್ವೆನು ಶ್ರೀರಾಮ ರಘುರಾಮ ಸೀತಾರಾಮ ಶೃಂಗಾರ ರಾಮ ಕಮನೀಯ ನಾಮ ಶೃಂಗಾರ ರಾಮ ಕಮನೀಯ ನಾಮ ಶ್ರೀರಾಮ ರಘುರಾಮ ಸೀತಾರಾಮ ರಾಮ ಪೂಜ್ಯಳೆ, ನಿಮ್ಮ ಅನುಗ್ರಹದಿಂದ ಫಲಗಳನ್ನು ಸವಿದು ತೃಪ್ತಿ ಹೊಂದಿದೆವು. ದಯವಿಟ್ಟು ತಮ್ಮ ವೃತ್ತಾಂತವನ್ನು ತಿಳಿಸಬೇಕಾಗಿ ಬೇಡುತ್ತೇನೆ ತಾಯೇ. ಎಲೆ ವಾನರ ವೀರರೇ, ಆಗಬಹುದು. ಇದು ಕೃತಕ ವನವಲ್ಲ. ಪೂರ್ವ ಕಾಲದಲ್ಲಿ ಮಾಯಾವಿಯಾದ ಮಯನೆಂಬ ರಾಕ್ಷಸನು ಹೇಮೆ ಎಂಬ ಅಪ್ಸರೆಯನ್ನು ಅಪಹರಿಸಿಕೊಂಡು ತಂದು ಈ ವನವನ್ನು ನಿರ್ಮಿಸಿ ಇಲ್ಲಿ ವಾಸ ಮಾಡಿಕೊಂಡಿದ್ದನು. ಅದನ್ನು ತಿಳಿದ ಇಂದ್ರನು ಮಯನನ್ನು ಸಂಹರಿಸಿದನು. ಆಗ ಬ್ರಹ್ಮನು ಈ ವನವನ್ನು ಹೇಮೆಗೆ ನೀಡಿದನು. ಆನಂತರ ಹೇಮೆಗೂ ಹಾಗೂ ಮೇರು ಸುವರ್ಣನಿಗೂ ಉಂಟಾದ ಅನುರಾಗದಿಂದ ಹೇಮೆಯು ನನ್ನನ್ನು ಎತ್ತು ಸ್ವರ್ಗಕ್ಕೆ ಹೊರಟು ಹೋದಳು. ಅಂದಿನಿಂದ ಈ ವನವನ್ನು ನಾನೇ ರಕ್ಷಿಸಿಕೊಂಡು ಬಂದಿದ್ದೇನೆ. ನನ್ನನ್ನು ಸ್ವಯಂ ಪ್ರಭೆ ಎಂದು ಕರೆಯುತ್ತಾರೆ. ಪೂಜ್ಯಳೆ, ನಿಮ್ಮ ವಿಚಾರವನ್ನು ಕೇಳಿ ಬಹಳ ಸಂತೋಷವಾಯಿತು. ನಮ್ಮ ಒಡೆಯನು ನಮಗೆ ಕೊಟ್ಟಿದ್ದ 1 ಮಾಸದ ಅವಧಿಯೊಳಗೆ ಬಹಳ ಕಾಲಗಳು ಕಳೆದು ಕೆಲವು ದಿನಗಳು ಮಾತ್ರ ಉಳಿದಿವೆ. ನಮಗಾದರೋ ಈ ಗುಹೆಯಿಂದ ಹೊರಗೆ ಹೋಗುವ ಮಾರ್ಗವೇ ತೋರುತ್ತಿಲ್ಲ. ಆದ್ದರಿಂದ ಈ ಗುಹೆಯಿಂದ ಹೊರಗೆ ಹೋಗುವ ಮಾರ್ಗವನ್ನು ತಾವು ತೋರಬೇಕಾಗಿ ಬೇಡುತ್ತೇನೆ ತಾಯೇ. ಎಲೆ ವಾನರ ವೀರರೇ, ಆಗಬಹುದು. ಈಗ ನೀವೆಲ್ಲರೂ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಿರಿ. ಪೂಜೆಳೆ, ಹಾಗೇ ಆಗಲಿ. ನಾನು ನಿಮ್ಮನ್ನು ಹೊರಗೆ ಕರೆದುಕೊಂಡು ಹೋಗುತ್ತೇನೆ. ಶ್ರೀರಾಮ ಜೈ ಜೈ, ಸೀತಾರಾಮ ಜೈ ಜೈ. ಶ್ರೀರಾಮ ಜೈ ಜೈ, ಸೀತಾರಾಮ ಜೈ ಜೈ. ಶ್ರೀರಾಮ ಜೈ ಜೈ, ಸೀತಾರಾಮ ಜೈ ಜೈ. ನೀಲಮೇಘ ರಾಮ ನಿಜ ರಾಮ ಜೈ ಜೈ. ನೀಲಮೇಘ ರಾಮ ನಿಜ ರಾಮ ಜೈ ಜೈ. ಶ್ರೀರಾಮ ಜೈ ಜೈ, ಸೀತಾರಾಮ ಜೈ ಜೈ. ಎಲೆ ವಾನರ ವೀರರೇ, ಈಗ ನೀವೆಲ್ಲರೂ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ. ಅದೋ ಅಲ್ಲಿ ನೋಡಿ, ಅಲ್ಲಿ ಕಾಣುವುದೇ ದಕ್ಷಿಣ ಸಮುದ್ರ. ಈಗ ನೀವೆಲ್ಲರೂ ನಿಮ್ಮ ಮುಂದಿನ ಯಾತ್ರೆಗೆ ಹೊರಡಿರಿ. ನಿಮಗೆ ಶುಭವಾಗಲಿ. ಪೂಜ್ಯಳು ಶರಣಮಾರ್ಗದಲ್ಲಿ ಮಾಯವಾದಳಲ್ಲ. ತಪೋನಿಧಿಗಳ ಮಹಿಮೆಯು ಅದ್ಭುತವಲ್ಲವೇ? ಅದು ಸರಿ, ಬನ್ನಿ ನಮ್ಮ ಮುಂದಿನ ಕಾರ್ಯವನ್ನು ಯೋಚಿಸೋಣ. ಯಾರು ಹೇಳೋದು? ಕಿಷ್ಕಿಂದ ಯಾರು ಹೇಳೋದು?
ಹಂಗದನೆ ನಾವು ಚಿಂತಿಸಬೇಕಾಗಿಲ್ಲ. ಅತ್ತ ನೋಡು, ಕಾಲೇಯಮ್ಮನು ರುದ್ರವೇಷಧಾರಿಯಾಗಿ ನಮ್ಮನ್ನು ಸಂಹರಿಸಲು ಇತ್ತಲೇ ಬರುತ್ತಿರುವನು. ಒಂದೇ ಒಂದು ನಿಮಿಷ. ಅಲ್ಲ ಇವ್ರು ಸೈಡ್ ಸೈಡ್ಗೆ ಹೋಗು ಅಂದ್ರೆ ಅದಕ್ಕೆ ಇದ್ದೆ. ಸಿಕ್ಕಿತು ಎಲಗಾಹಾರವೋ ಕೊಕ್ಕಿನಾಲ್ ಬಿಡಿದು ಕಪಿನಾಯಕನಿಗಲ್ ಇರೇ ಹಾಕೋ ಬರ್ತೀನಿ. ಇರೇ ಎತ್ಬೇಡ, ಇರೇ ಹಾಕೋ. ಕುಕ್ಕುದೇ ತಿಂದು ತೇಗುತ್ತೇ ಕುಕ್ಕುದೇ ತಿಂದು ತೇಗುತ್ತೇ ಅಯೋನೀಗ ಸಂತೋಷ ಪಡುವನೀಗ ಆಹಾ, ನನಗೆ ಈಗ ಒಳ್ಳೆಯ ಆಹಾರವೇ ಸಿಕ್ಕಿದಂತಾಯಿತು. ಹಂಗದನೆ ನಾವು ಚಿಂತಿಸಬೇಕಾಗಿಲ್ಲ. ಅಲ್ಲಿ ನೋಡು, ಕಾಲಯಮ್ಮನು ಗುದ್ರವೇಷಧಾರಿಯಾಗಿ ತಲೆ ಬರುತ್ತಿರುವನು. ಅಯ್ಯೋ ಮುಂದೇನು ಗತಿ? ಆಹಾ, ದೃಷ್ಟಳಾದ ಕೈಕೆ ಓರ್ವಳಿಂದ ಎಷ್ಟು ಜನರಿಗೆ ವಿಪತ್ತು ಸಂಭವಿಸಿತು. ವನವಾಸವಂ ಹೊಂದಿದೆ ರಾಮ, ವನವಾಸವಂ ಹೊಂದಿದೆ ರಾಮ, ಸತಿಯನ್ನುಳಿದು ಪಿತೃಶೋಕಾರ್ಥ ಭೂಪೋ ತನುವಂ ತಾಂಬಿಟ್ಟು ತ್ರಿಲೋಕವನ್ನಳಿದರಲ್ಲ, ತನುವಂ ತಾಂಬಿಟ್ಟು ತ್ರಿಲೋಕವನ್ನಳಿದರಲ್ಲ, ವೀರಮರೀಚ ಮುಖ ಮುಖರೋ ಘನಶೌರ್ಯದಿಂ ಗುದ್ರರಾಜನು ಮಡಿದನ ಕಟ, ಘನಶೌರ್ಯದಿಂ ಗುದ್ರರಾಜನು ಮಡಿದನ ಕಟ, ಪೌಲಶನೌ ಸೀತೆ ದೈತ್ರೇಂದ್ರನ ಕೈಯೋಳು ತಿಲುಕಿ ದುಃಖ ಪಡುತ್ತಿಹಳೆ, ಯಮಗಂ ಬಂದುದೀಗ ಪ್ರಾಣನಾಶೋ ಆಹಾ, ಸ್ತ್ರೀ ಬುದ್ಧಿ ಪ್ರಳಯಾಂತಕವೆಂಬ ಹಾರೋಕ್ತಿಯು ಸುಳ್ಳಾದೀತೆ. ಇದೇನು ಯಾವುದು ಗುರುದರಾಜನು ಮಡಿದು ಹೊಯ್ದು ಎಂದು ಹೇಳುತ್ತಿರುವರಲ್ಲ, ಯಾರಾಗಿರಬಹುದು? ಯಾರಂದರೆ ಗುರುದರಾಜನು ಯಾರಾಗಿರಬಹುದು? ಯಾರು? ಯಾರಂದರೆ ಮಹಾಪರಾಕ್ರಮಿಯಾದ ಜಟಾಯು. ಹ ಜಟಾಯು. ಅಯ್ಯ, ನಾನು ಜಟಾಯು ಸಹೋದರರು. ಅವನು ಮಡಿದು ಹೋದ ಕಾರಣವೇನೆಂದು ತಿಳಿಸಿ. ಹೇಗೆ ಮಡಿದನು? ಅಯ್ಯೋ ಪಕ್ಷಿರಾಜನೇ, ದುಃಖಿಸಿ ಫಲವೇನು? ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ಸೀತಾಮಾತೆಯನ್ನು ಕಳ್ಳತನದಿಂದ ಎತ್ತುಕೊಂಡು ಹೋಗುತ್ತಿದ್ದ ನೀಚನಾದ ರಾವಣನೊಡನೆ ಜಟಾಯು ಘೋರವಾದ ಯುದ್ಧವನ್ನು ಮಾಡಿ ಮರಣಾವಸ್ಥೆಯನ್ನು ಹೊಂದಿದ್ದನು. ಶ್ರೀರಾಮನು ಬಂದ ನಂತರ ಆ ಸಂಗತಿಯನ್ನು ಆತನಿಗೆ ತಿಳಿಸಿ ಮೃತನಾದನು. ಶ್ರೀರಾಮನು ಆತನಿಗೆ ದಾನ ಸಂಸ್ಕಾರವನ್ನು ನೆರವೇರಿಸಿದನು. ನಮ್ಮ ಸುಗ್ರೀವನ ಆಜ್ಞೆಯಂತೆ ನಾವು ಇಲ್ಲಿಗೆ ಬಂದಿರುವೆವು. ಈತನೇ ಸುಗ್ರೀವನ ಸಚಿವನಾದ ಆಂಜನೇಯನು, ನಾನೇ ವಾಲಿಯ ಪುತ್ರನಾದ ಅಂಗದನು. ನೀನಾದರೋ ಆ ನೀಚನನ್ನು ಕಂಡಿದ್ದರೆ ದಯವಿಟ್ಟು ತಿಳಿಸುವೆಯಾ? ವಾನರ ವೀರರೇ, ನಾನು ಆ ಪರ್ವತದ ಮೇಲೆ ಕುಳಿತಿರುವಾಗ ಆ ರಾವಣನು ಬರುವ ಸುಂದರಿಯನ್ನು ಅಪಹರಿಸಿಕೊಂಡು ಹೋಗುತ್ತಿದ್ದನು. ಆಕೆಯು ರಾಮ ರಾಮ ಎಂದು ಹೇಳಿ ದುಃಖಿಸುತ್ತಿದ್ದಳು. ಆ ಸೀತಾದೇವಿ ಆಗಿರಬಹುದಲ್ಲವೇ? ಅಯ್ಯೋ, ಇನ್ನು ಇಷ್ಟು ನೋಡಿದರೆ ಸುಮ್ಮನಿರಬಹುದೇ? ಆ ನೀಚನನ್ನು ಬಂಧಿಸಿ ಪತಿರತೆಯಾದ ಸೀತಾದೇವಿಯನ್ನು ಬಿಡಿಸಬಾರದಾಗಿತ್ತೇ? ಅಯ್ಯ ವಾನರ ವೀರರೇ, ನನಗೆ ಶಕ್ತಿ ಇದ್ದರೆ ತಾನೇ ನಾನು ಆಕೆಯನ್ನು ಹಿಂಬಾಲಿಸಲು ಸಾಧ್ಯವಾಗುವುದು. ಜಟಾಯು ನಾನು ಪಂಥವನ್ನು ಕಟ್ಟಿಕೊಂಡು ಸೂರ್ಯಮಂಡಲವರು ಹಾರುತ್ತಿರುವಾಗ
ನನ್ನ ರೆಕ್ಕೆಯ ಸುಟ್ಟು ಈ ತೀರದಲ್ಲಿ ಬಂದು ಬಿದ್ದಿರುವೆನು. ಆದರೂ ಸಹ ಆ ನೀಚನಾದ ನೆಲೆಯನ್ನು ನಾನು ಹೇಳಬಲ್ಲೆನು. ನೀವು ನಿಜವಾಗಿ ಸಾಮರ್ಥ್ಯವಿದ್ದರೆ ಆ ರಾವಣನನ್ನು ಹಿಡಿದು ತಂದು ನೀವು ಇಲ್ಲಿ ಶಿಕ್ಷಿಸಬೇಕು. ನಾನೂ ಸಹ ಸಂತೋಷ ಪಡುವೆನು. ಆಹಾ, ಈಗ ನನಗೆ ಧೈರ್ಯವಾಯಿತು. ಆ ನೀಚನಿರುವ ಸ್ಥಳವನ್ನು ತಿಳಿಸು. ಕ್ಷಣ ಮಾರ್ಗದಲ್ಲಿ ಅಲ್ಲಿಗೆ ಹೋಗಿ ಆತನನ್ನು ಧ್ವಂಸ ಮಾಡಿ ಬರುವೆವು. ವಾನರ ವೀರರೇ, ನೀವು ನಿಜವಾದ ರಾಮದೂತರೇ ಆಗಿದ್ದರೆ, ವಾನರ ವೀರರೇ ಆಗಿದ್ದರೆ, ರಾಮ ಧ್ಯಾನವನ್ನು ಮಾಡಿದರೆ ನನಗೆ ಸುಟ್ಟು ಹೋಗಿರುವ ರೆಕ್ಕೆಗಳು ಪುನರ್ ಬರುವುದು. ರಾಮ 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 ಸೀತಾ ರಾಮ 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 ಸಹಾಯ ಬಲ ಭೀಮ ಸಹಾಯ ರಾಮ 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 ಸೀತಾ ರಾಮ ರಾಮ ರಾಮ. ವಾನರ ವೀರರೇ, ನೀವು ಮಾಡಿದ ರಾಮ ಧ್ಯಾನದಿಂದ ನನಗೆ ಸುಟ್ಟು ಹೋಗಿರುವ ರೆಕ್ಕೆಗಳು ಪುನರ್ ಬಂದಿರುವುದು. ನೀವು ಮುಂದೆ ಶತಯೋಜನ ಸಮುದ್ರವನ್ನು ದಾಟಿ ಅಲ್ಲಿ ತ್ರಿಕುಟಾಚಲ ಎಂಬ ಪರ್ವತವಿರುವುದು. ಅಲ್ಲಿ ರಾವಣನು ಲಂಕೆ ಎಂಬ ಮಹಾನಗರವನ್ನು ಕಟ್ಟಿಕೊಂಡಿರುವನು. ಅಲ್ಲಿ ಸೀತೆಯು ಆತನು ಕೊಡುವ ಕಷ್ಟದಿಂದ ದುಃಖಿಸುತ್ತಿರುವಳು. ನೀವು ಅಲ್ಲಿಗೆ ಹೋದರೆ ನಿಮಗೆ ರಾವಣನ ದರ್ಶನವೂ ಆಗುವುದು. ಆ ಶತಯೋಜನ ಸಮುದ್ರವನ್ನು ದಾಟಿ ಹೋದರೆ ರಾವಣನ ದರ್ಶನವೂ ಆಗುವುದು. ಹೋಗಿ ಬನ್ನಿ, ನಿಮಗೆ ರಾಮಾನುಗ್ರಹ ಉಂಟಾಗಲಿ. ಹೋಗಿ ಬನ್ನಿ. ಆಹಾ, ಈಗ ತಾನೇ ಸ್ವಲ್ಪ ಧೈರ್ಯವಾಯಿತು. ಅಂಗದನೇ, ಇತ್ತ ನೋಡು ಈ ಸಮುದ್ರವನ್ನು. ಅಂಗದನೇ, ಇತ್ತ ನೋಡು ಈ ಸಮುದ್ರವನ್ನು. ಆಂಜನೇಯನೇ, ಈ ಸಮುದ್ರವು ಸ್ವಲ್ಪ ಆಶ್ಚರ್ಯವಾಗಿಯೂ ಆನಂದಕರವಾಗಿಯೂ ಇದೆ. ರಾಮ 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 ಸೀತಾ ರಾಮ 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 ಸಹಾಯ ಬಲ ಭೀಮ ಸಹಾಯ ರಾಮ 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 ಸೀತಾ ರಾಮ ರಾಮ ರಾಮ. ನಾನು 100 ಯೋಜನ ಆರಬಲ್ಲೆನು, ಆದರೆ ನನ್ನ ಮೊಣಗಾಲಿನಲ್ಲಿ ಒಂದು ಹೆಗ್ಗಲ ಮುಳ್ಳು ಮುರಿದಿರೋದ್ರಿಂದ ಹಿಂದಿರುಗಿ ಬರಲು ಸಾಧ್ಯವಿಲ್ಲ. ಹಂಗಾದರೆ ಈ ಸಮುದ್ರವನ್ನು ನೀನೇ ಆರಬೇಕು, ಮತ್ತೆ ಯಾರಿಂದಲೂ ಸಾಧ್ಯವಿಲ್ಲ. ನಾನು 90 ಯೋಜನವನ್ನು ಆರಬಲ್ಲೆನು, ಆದರೆ ಹಿಂತಿರುಗಿ ಬರಲು ನನಗೆ ಶಕ್ತಿ ಸಾಲದು. ಹಂಗಾದರೆ ನೀನೇ ಈ ಸಮುದ್ರವನ್ನು ಆರಬೇಕು. ಜಾಂಬುವರೇ, ನಾನು ಇನ್ನೂ ಬಾಲ್ಯಸ್ಥಿರುವ ಕಾರಣ 100 ಯೋಜನವನ್ನು ಆರಬಲ್ಲೆನು, ಆದರೆ ಹಿಂತಿರುಗಿ ಬರಲು ಅನುಮಾನಿಸುತ್ತಿರುವೆನು. ಆಹಾ, ಇವರು ಇನ್ನೂ ಏನೇನು ಮಾತನಾಡಿಕೊಳ್ಳುವರೋ ಕೇಳಿಸಿಕೊಳ್ಳುವೆನು. ಯುವರಾಜನೇ, ಸ್ವಲ್ಪ ತಾಳು, ಚಿಂತಿಸದ ಬೇಡ. ಆಂಜನೇಯನು ಸಾಮಾನ್ಯವನಲ್ಲ, ಮಹಾಶೂರನು, ಬುದ್ಧಿವಂತನ ಆದ ಇದನು ಮನಸ್ಸಿದ್ದರೆ ಕ್ಷಣ ಮಾತ್ರದಲ್ಲಿಯೇ ಸಮುದ್ರವನ್ನು ಲಂಘಿಸಿ ಲಂಕೆಯನ್ನು ಸೇರಿ ಆ ರಾವಣನಿಗೆ ತಕ್ಕ ಶಿಕ್ಷೆಯನ್ನೇ ಮಾಡಿ ಬರುವನು. ಆತನೇ ಈ ಕಾರ್ಯಕ್ಕೆ ತಕ್ಕವನು. ಎಲೆ ವಾನರ ವೀರರೇ, ನಾನು ವಾಯುಪುತ್ರನೆಂಬ ಅಂಶವನ್ನು ಈ ಜಾಂಬೋರಿಂದ ಈಗ ತಾನೇ ತಿಳಿದರಷ್ಟೇ. ನೀವು ಇನ್ನೂ ಚಿಂತಿಸಬೇಡಿ. ಶತಯೋಜನ ವಿಸ್ತೀರ್ಣವಾದ ಈ ಸಮುದ್ರವನ್ನು ಲಕ್ಷವಿಡದ ಲಂಘಿಸಿ ನೀಚನಾದ ರಾವಣನಲ್ಲೇನು ತಿಳಿದು ಮಾತೆಯಾದ ಸೀತಾಮಾತೆಯ ಕುಶಲವಾರ್ತೆಯನ್ನು ತಿಳಿದು ಬರುವೆನು. ಅದುವರೆಗೂ ಸಮುದ್ರದ ದಡದಲ್ಲಿ ಕುಳಿತು ಶ್ರೀರಾಮ ಧ್ಯಾನ ಮಾಡಿಕೊಂಡಿರಿ, ನಾನು ಹೋಗಿ ಬರುವೆನು. ಎಲೆ ಸ್ನೇಹಿತರೆ, ಬನ್ನಿ. ಹಾಗೆ ಆಗಲಿ, ಬನ್ನಿ. ನಾವು ಸಮುದ್ರದಲ್ಲಿ ಕುಳಿತು ರಾಮ ಧ್ಯಾನವನ್ನು ಮಾಡುತ್ತಾ ಆಂಜನೇಯ ಗಮನವನ್ನು ಬರ್ತೇವೆ. ಹಾಗೇ ಆಗಲಿ.
ನಿನ್ನ ಮಹಿಮೆಯೂ ಅದ್ಭುತವಾದದ್ದು. ಈ ಸಮುದ್ರ ಲಂಘನ ಕಾಲದಲ್ಲಿ ನನಗೆ ಸಹಾಯ ಮಾಡಲು ಬಂದ ಮೈನಕಾ ಪರ್ವತವನ್ನು ತಿರಸ್ಕರಿಸಿ ಬಂದದ್ದು. ನನ್ನನ್ನು ಅಡ್ಡಗಟ್ಟಿದ ನಾಗಮಾತೆಯ ಸುರಕ್ಷೆಯ ದರ್ಪವನ್ನು ಸಿಗಿದು ನನ್ನ ನೆಳಲನ್ನು ಹಿಡಿದು ನನ್ನನ್ನು ಚಲಿಸದಂತೆ ನಿಲ್ಲಿಸಿದ ಸಿಂಹಕಿ ಎಂಬ ರಾಕ್ಷಸಿಯ ಕಿವಿಯೊಳಗೆ ಸೂಕ್ಷ್ಮ ರೂಪದಿಂದ ಪ್ರವೇಶಿಸಿ ಅವಳ ಹೊಟ್ಟೆಯಲ್ಲಿ ಬೆಳೆದು ಆಕೆಯ ಶರೀರವನ್ನು ಸೀಳಿ ನಾನು ಹೊರಗೆ ಬಂದದ್ದು. ಇವೆಲ್ಲವೂ ಭಕ್ತಪರಾಧೀನಾದ ನಿನ್ನ ಕರುಣದಿಂದಲ್ಲವೇ? ನಿನ್ನ ಕರುಣೆಯಲ್ಲಿರುವ ನನಗೆ ಭಯವೆಂದರೇನು? ಸೂಕ್ಷ್ಮ ರೂಪದಿಂದ ನಾನು ಈ ಪುರವನ್ನು ಪ್ರವೇಶಿಸಿ ಮಾತೆಯಾದ ಸೀತಾ ಮಾತೆಯ ಕುಶಲವನ್ನು ಅರಿತು ಮುಂದಿನ ಕಾರ್ಯವನ್ನೂ ಆಲೋಚಿಸುವೆನು. ಆಹಾ, ಇಲ್ಲಿ ಯಾರೋ ಬೆಟ್ಟದಾಕಾರದಲ್ಲಿ ಮಲಗಿರುವಳಲ್ಲ. ಇವಳು ಯಾರಾಗಿರಬಹುದು? ಇರಲಿ, ಇವಳು ಯಾರಾಗಿದ್ದರೂ ಸರಿಯೇ, ಇವಳನ್ನು ಎಚ್ಚರಿಸಿ ಅನಂತರ ಮುಂದಕ್ಕೆ ಹೋಗುವೆನು. ಯಾರು ಯಾರು ನನ್ನ ನಿದ್ರಾಭಂಗ ಮಾಡಿದವರು? ಓಹೋ, ಎಲ್ಲೋ ಕನಸಿರಬೇಕು. ಕನಸಿನಲ್ಲಿ ನನ್ನ ನಿದ್ರಾಭಂಗವಾಗಿರ್ಬೋದು. ಬಹಳವಾದ ನಿದ್ದೆ ಬರುತ್ತಿರುವುದಾ? ಕಂಡು ಕಂಡು ಕಿನ್ನರ ಕಿಂಪುರುಷಾದಿಗಳನ್ನು ಖಂಡಿಸಿ ತುಂಡು ತುಂಡಾಗಿ ತಿಂದು ನೀರನ್ನು ಕುಡಿಯುವ ನನಗೆ ಬಹಳ ಹಸಿವಾಗುತ್ತಿರುವುದಲ್ಲ. ಯಾವ ಯಾವ ದೇವತೆಗಳನ್ನು ಭಕ್ಷಿಸಲಿ, ಯಾವ ಯಾವ ಸಮುದ್ರದ ನೀರನ್ನು ಕುಡಿಯಲಿ. ಇರಲಿ, ಪ್ರಭುವಿನ ಆಜ್ಞೆಯಂತೆ ಈ ದ್ವಾರಪಾಲಕಿಯನ್ನು ನಾನು ವೀಕ್ಷಿಸುತ್ತಿದ್ದ ನನಗೆ ಯಾರೋ ಎಚ್ಚರಿಸಿದಂತೆ ಆಯಿತಲ್ಲ. ಯಾರಿರಬಹುದು? ಓಡುಗ, ಎಲ್ಲೋ ಕಪಿ, ನೀನು ಯಾರು? ನನ್ನನ್ನು ನಿದ್ರಾಭಂಗ ಮಾಡಲು ಕಾರಣವೇನು? ನೀನು ಇಲ್ಲಿಗೆ ಬರಲು ಕಾರಣವೇನು? ಎಲ್ಲವನ್ನು ನನ್ನೊಡನೆ ತಿಳಿಸು. ನೀನು ಯಾವ ಮಹನೀಯಳೆಂದೂ ಲೆಕ್ಕಿಸಬೇಕು. ಯಾವ ಮಹನೀಯಳೆಂದು ಕೇಳು. ಹೇಳು. ಅರ್ಧರಾತ್ರಿ ವೇಳೆಯಲ್ಲಿ ಅರ್ಧರಾತ್ರಿ ವೇಳೆಯಲ್ಲಿ ಸಮಯದಲ್ಲಿ
ರಾಕ್ಷಸಿಯೇ, ಏತಕ್ಕೆ ಹುಚ್ಚು ಹುಚ್ಚಾಗಿ ಹರಡುವೆ? ಸ್ವಲ್ಪ ತಾಳು. ಈ ವಿಚಿತ್ರ ಸಾಧನಗಳಿಂದಲೂ ಉದ್ಯಾನವನಗಳಿಂದಲೂ ಮನೋಹರವಾದ ಈ ಪುರವನ್ನು ಒಂದಾವರ್ತಿ ನೋಡಿಕೊಂಡು ಬರುವೆನು. ಸುಮ್ಮನಿರು, ನಿನ್ನ ಪರಾಕ್ರಮವನ್ನು ನಾನು ಬಲ್ಲೆನು. ಹೆಚ್ಚಾಗಿ ಹರಡಿದರೆ ತಕ್ಕ ಶಿಕ್ಷೆ ಆದೀತು. ನೀನು ಈ ದ್ವಾರವನ್ನು ಪ್ರವೇಶಿಸಬೇಕೆ? ತ್ರಿಮೂರ್ತಿಗಳಿಂದಲೂ ಸಾಧ್ಯವಾಗದೇ ಇರುವಾಗ ಯಕಶ್ಚಿತ್ ಕೋಡುಗ ನಿನ್ನಿಂದ ಸಾಧ್ಯವೇ? ಸಾಧ್ಯವೇ? ಸುಮ್ಮನೆ ಹೋಗು. ಹೇ ಲಂಕಿಣಿ, ನಾವೀರ್ವರು ಯುದ್ಧವನ್ನು ಮಾಡೋಣ. ಓಹೋ, ನಂತರ ನಮ್ಮ ಶಕ್ತಿಗಳು ಕಾಣುವುದು. ಯುದ್ಧ ಮಾಡಬೇಕೆ? ಯಾವ ಯುದ್ಧವನ್ನು ಮಾಡುವೆ? ಮೊದಲು ನಾನು ನನ್ನ ಮುಷ್ಟಿಯಿಂದ 3 ಪ್ರಹಾರಗಳನ್ನು ಹಾಕುವೆನು. ಅನಂತರ ನೀನು ನಿನ್ನ ಮುಷ್ಟಿಯಿಂದ 3 ಪ್ರಹಾರಗಳನ್ನು ಹಾಕು. ಆಗ ನಮ್ಮ ಶಕ್ತಿಯೂ ಕಾಣುವುದು. ಆ 3 ಪ್ರಹಾರದಲ್ಲಿ ನೀನು ಬದುಕುಳಿದರೆ ಸಿದ್ಧವಾಗುವುದ ಹಂದ. ಕುಳಿತುಕೋ. ಕಪಿಯೇ, ಕುಳಿತುಕೋ. ಜೈ ಜೈ ರಘುವೀರ ಸಮರ್ಥ. ನಿನಗೆ ಯಾವ ದೇವರು ಇಷ್ಟವಾಗಿರುವರೋ ಅವರನ್ನು ನೆನೆಸಿಕೊಂಡೇನೋ ಪ್ರಾರಂಭಿಸೋ ಲಂಕಿಣಿ. 3 ಪ್ರಹಾರ ಬೇಡ, ಒಂದೇ ಪ್ರಹಾರ ಸಾಕು. ಸರಿ, ಹಾಗಾದ್ರೆ ಪ್ರಾರಂಭಿಸೋ. ಮುಗಿದಾಯ್ತು. ಸುಮ್ಮನೆ ಮುಟ್ಟಿದ್ದೇಗೆ ಹೋಗ್ಬಿಟ್ಟ. ಜೈ ಜೈ ರಘುವೀರ ಸಮರ್ಥ. ಸಾಮಾನ್ಯವಾದ ಕಪಿ ಎಂದು ಸುಮ್ಮನೆ ಹಾಗೆ ಮುಟ್ಟಿದೆ. ಇನ್ನು 2 ಪ್ರಹಾರವಿರುವುದು. ಜೈ ರಾವಣೇಶ್ವರ. ಅಗ್ರಮಗರಾಸ ಸಮುದ್ರ. ಜೈ ಶ್ರೀರಾಮ್. ಇದು ಸಾಮಾನ್ಯವಾದ ಕಪಿ ಅಲ್ಲ. ನನ್ನಲ್ಲಿರುವ ಶಕ್ತಿಗಳೆಲ್ಲವನ್ನು ಉಪಯೋಗಿಸಿ ಇದನ್ನು ಪ್ರಹಾರ ಮಾಡಬೇಕು. ಸೈರಿಸಿಗೋ. ಜೈ 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 ಶ್ರೀರಾಮ್. ಲಂಕಿಣಿ, ನಿನ್ನ ಸರದಿಯು ಮುಗಿಯಿತು. ಆಂಜನೇಯ, ನನಗೂ ನಿನಗೂ ಯಾವ ಪಂದ್ಯವೂ ನಡೆಯಲಿಲ್ಲ. ನನ್ನನ್ನು ಬಿಟ್ಟು ಬಿಡು, ನಾನು ಹೊರಟು ಬಿಡುತ್ತೇನೆ. ನಿನ್ನ ಸರದಿಯು ಮುಗಿಯಿತು. ಈಗ ನನ್ನ ಸರದಿ. ನೀನು ಕುಳಿತುಕೋ. ಕುಳಿತುಕೊಳ್ಳಲೇಬೇಕೆ? ಕುಳಿತುಕೊಳ್ಳಬೇಕು. ನಿಧಾನವಾಗಿ ಪ್ರಹಾರ ಮಾಡು. ಸರಿ, ಹಾಗಾದ್ರೆ ಕುಳಿತುಕೋ. ನಿನ್ನ ಮನೆ ದೇವರನ್ನು ನೆನೆಸಿಕೋ. ನೆನ್ನೆ ನೆನೆಸ್ಕೊಂಡು ಬಿಟ್ಟಿದ್ದೀನಿ. ನಿಮ್ಮ ತಂದೆ ತಾಯಿಗಳನ್ನು ಎಲ್ಲರಿಗೂ ಈಗಾಗಲೇ ನೆನೆಸ್ಕೊಂಡ್ಬಿಟ್ಟೆ. ಸರಿ, ಹಾಗಾದ್ರೆ ಪ್ರಾರಂಭಿಸಲು. ಆಗಲಿ. ಜೈ ಜೈ ರಘುವೀರ ಸಮರ್ಥ. ಆಂಜನೇಯ, ಬ್ರಹ್ಮದೇವನ ಶಾಪದಂತೆ ಯಾವ ಸಮಯದಲ್ಲಿ ವಾನರ ವೀರರು ಒಂದು ನಾನು ಸ್ಪರ್ಶ ಮಾಡುವರೋ ಅಂದಿಗೆ ನನ್ನ ಶಾಪ ವಿಮೋಚನೆ ಆಗುವುದು ಎಂದು ಹೇಳಿದ್ದರು. ನೀನು ನನ್ನಿಂದ ಜಯವನ್ನು ಪಡೆದು ಮೊದಲುಗೊಂಡು ಆ ರಾವಣನ ಸರ್ವನಾಶವೂ ಆಗುವುದು. ಆದ್ದರಿಂದ ನಾನು ನಿನ್ನನ್ನು ತಡೆಯಲಾರೆ. ನಡೆ, ಈ ದ್ವಾರವನ್ನು ಪ್ರವೇಶಿಸು. ನಾನು ನನ್ನ ಜಾಗಕ್ಕೆ ನಾನು ಹೊರಡುವೆನು. ಲಂಕಿಣಿ, ರಾವಣನಿಗೆ ಅಪಜಯವು, ರಾಮನಿಗೆ ಜಯವು. ಲಂಕಿಣಿ, ನಿನ್ನ ಮಾತುಗಳು ಸಾಫಲ್ಯವಾಗಬೇಕೆಂದು ಹಾರೈಸುವೆನು. ನಿನಗೆ ಶುಭವಾಗಲಿ. ಸೀತಾ ಮಾತೆಯ ದರ್ಶನವೇ ತಿಳಿಯಲಿಲ್ಲವಲ್ಲ. ಅಲ್ಲದೆ ಆ ರೀಚ ರಾವಣನ ಹಂತಪುರವನ್ನೆಲ್ಲ ಹುಡುಕಿ ನೋಡಿದೆನು. ಸೀತಾ ಮಾತೆ ಸುಳಿವೇ ಇಲ್ಲವಲ್ಲ. ರಾಮಚಂದ್ರ, ಮೋಸವಾಯಿತು. ರಾಮಚಂದ್ರ, ಮೋಸವಾಯಿತು.
ಬಂದ ಕೆಲಸವು ವಿಫಲವಾದಂತೆ ತೋರುವುದು. ಓಹೋ, ಜಾನಕಿಯು ಇಲ್ಲಿಯೇ ಮಲಗಿರು. ಓಹ್, ಬರ್ತಿದ್ದನಲ್ಲ, ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನು ಕೆಲವು ಗುರುತುಗಳನ್ನು ಹೇಳಿರುವರು. ಅವುಗಳನ್ನು ಪರೀಕ್ಷಿಸಿ ನೋಡುವುದು. ಪಾದದಲ್ಲಿ ಪದ್ಮರೇಖೆಗಳಿಲ್ಲ, ಮಾತೆಯಾದ ಸೀತೆ ಇವರಲ್ಲ, ಇವರಲ್ಲ, ಇವರಲ್ಲ. ಪಾದದಲ್ಲಿ ಪದ್ಮರೇಖೆಗಳಿಲ್ಲ, ಮಾತೆಯಾದ ಸೀತೆ ಇವರಲ್ಲ. ಎಡತಲೆಯ ಹಿಂಭಾಗದಲ್ಲಿ ನೋಡೆ, ಎಡ ಹಕ್ಕೆರೆಗೆ ಇರುವುದೀಕೆಗೆ, ಮಾತೆಯಾದ ಸೀತೆ ಇವರಲ್ಲ. ಹಗಟ ಹಗಟ ಇನ್ನೆಲ್ಲಿ ಪಡೋ ಕಾಣೆನಲ್ಲ. ಆಹಾ, ಏನು ಮಹಾಪತಿವ್ರತೆಯಾದ ವೈದೇಹಿಯು ಪರಪುರುಷನೊಡನೆ ಏಕ ಶೇರದಲ್ಲಿ ಮಲಗಿರುವಳೆ. ಚೇ ಹೀಗೆ ಕಾಲಿನಲ್ಲಿ ಕಾಕರೇಖೆ ಇರುವುದು. ರಾಮ ರಾಮ, ನಾನು ಎಂತಹ ಆಲೋಚನೆಯನ್ನು ಮಾಡಿದೆ. ದೇವ ರಾಮಚಂದ್ರ, ನನ್ನ ಅಪರಾಧವನ್ನು ಸರ್ವತಃ ಮನ್ನಿಸುತ್ತಂದೆ. ಏನು ಮಾಡಲಿ, ಈ ಪಟ್ಟಣದಲ್ಲಿ ಸೀತಾಮಾತೆಯು ಸಿಕ್ಕಲೇ ಇಲ್ಲವಲ್ಲ. ವೇಗವಾಗಿ ಎತ್ತುಕೊಂಡು ಹೋಗುತ್ತಿದ್ದಾಗ ಆ ದಶಕಂಠನ ಕೈಯಿಂದ ಜಾರಿ ಸಮುದ್ರದ ಮಧ್ಯದಲ್ಲಿ ಬಿದ್ದು ಮೃತಳಾದಳು. ಆ ಕ್ರೂರ ರಾವಣನ ಬಲವಾದ ಹಿಡಿತದಿಂದ ಕೋಮಲಾಂಗಿಯು ನೊಂದು ಮೃತಳಾದಳು. ಅಂತೂ ನಾನು ಬಂದ ಕಾರ್ಯವೆಲ್ಲವೂ ವಿಫಲವಾದಂತೆ ತೋರುವುದು. ಸೀತಾ ಮಾತೆಯು ಸಿಕ್ಕಲಿಲ್ಲವೆಂಬ ಕೆಟ್ಟ ವಾರ್ತೆಯನ್ನು ಕೇಳಿದ ಕೂಡಲೇ ಶ್ರೀರಾಮಚಂದ್ರನು ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳುವನು. ಆತನು ಹೋದ ಮೇಲೆ
ಲಕ್ಷ್ಮಣ ಸ್ವಾಮಿಯು ಜೀವಿಸಿರುವನೇ? ಇಲ್ಲವೇ ಇಲ್ಲ. ಇಷ್ಟರ ಮೇಲೆ ಸೀತಾದೇವಿಯನ್ನು ತಂದೊಪ್ಪಿಸುವುದಾಗಿ ವಾಗ್ದಾನ ಮಾಡಿರುವ ಸುಗ್ರೀವನಂತೂ ಬದುಕುವುದೇ ಇಲ್ಲ. ಆದ್ದರಿಂದ ಇಲ್ಲಿಯೇ ಪ್ರವೇಶದಿಂದ ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳಲೇ? ಚೇ ಆತ್ಮಹತ್ಯೆಯು ಮಹಾಪಾಪಕರವು. ಇರಲಿ, ಈಗ ಒಂದು ಉಪಾಯವನ್ನು ಮಾಡುವೆನು. ಈ ತ್ರಿಕುಟಾಚಲದಿಂದ ಕೂಡಿದ ಲಂಕಾನಗರವನ್ನು ಎತ್ತಿಕೊಂಡು ಹೋಗಿ ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರ ಬಳಿಯಲ್ಲಿ ಇರಿಸುವೆನು. ಆಗ ಸ್ವಾಮಿಯೇ ಹುಡುಕಿಕೊಳ್ಳಲಿ. ಶ್ರೀರಾಮ ಜಯ ಜಯ ಸೀತಾರಾಮ ಜಯ ಜಯ ಶ್ರೀರಾಮ ಜಯ ಜಯ ಸೀತಾರಾಮ ಜಯ ಜಯ ನೀಲಮೇಘ ಶ್ಯಾಮ ರಾಮ ಜಯ ಜಯ ನೀಲಮೇಘ ಶ್ಯಾಮ ರಾಮ ಜಯ ಜಯ ಶ್ರೀರಾಮ ಸೀತಾರಾಮ ಜಯ ಜಯ. ಆಂಜನೇಯನೇ, ಈ ಅಗಾಧ ಕಾರ್ಯವನ್ನು ಏತಕ್ಕೆ ಮಾಡಿವೆ? ಸೀತಾದೇವಿ ಅಶೋಕವನದಲ್ಲಿರುವಳು. ನೀನು ಅಲ್ಲಿಗೆ ಹೋಗು, ನಿನ್ನ ಕಾರ್ಯವು ಫಲಕಾರಿಯಾಗುವುದು. ನನಗೆ ಈ ವಾಕ್ಯವನ್ನು ತಿಳಿಸಿದ್ದು ಈಗ ಬಹಳ ಸಂತೋಷವಾಯಿತು. ಈ ಮಾರ್ಗವಾಗಿ ಯಾರೋ ರಾಕ್ಷಸ ಸ್ತ್ರೀಯರು ಮಾತನಾಡಿಕೊಂಡು ಹೋಗುತ್ತಿರುವರು. ನಾನು ಅವರ ಹಿಂದೆಯೇ ಹೋಗುವೆನು. ಜಗಜನನಿ ಸುಖವಾಣಿ ಕಲ್ಯಾಣಿ, ಜಗಜನನಿ ಸುಖವಾಣಿ ಕಲ್ಯಾಣಿ, ಜಗಜನನಿ ಜಗಜನನಿ ಜಗಜನನಿ. ಸುಖ ಸ್ವರೂಪಿಯೇ ಮಧುರಾವಾಣಿ, ಸುಖ ಸ್ವರೂಪಿಯೇ ಮಧುರಾವಾಣಿ, ಸುಖ ಸ್ವರೂಪಿಯೇ ಮಧುರಾವಾಣಿ, ಸುಖನಕಾಪುರ ಮಹಿಷಾಮರ್ದಿನಿ, ಸುಖನಕಾಪುರ ಮಹಿಷಾಮರ್ದಿನಿ, ಜಗಜ್ಜನನಿ ಸುಖವಾಣಿ ಕಲ್ಯಾಣಿ, ಜಗಜ್ಜನನಿ ಜಗಜ್ಜನನಿ ಜಗಜ್ಜನನಿ. ಪಾಂಡ್ಯಕುಮಾರಿ ಭವಾನಿ ಅಂಬಾದೇವಾ, ಪಾಂಡ್ಯಕುಮಾರಿ ಭವಾನಿ ಅಂಬಾದೇವಾ, ಪಂಚಮೀನಾಗಿ ಪರಮೇಶ್ವರಿಯೇ, ಪಂಚಮೀನಾಗಿ ಪರಮೇಶ್ವರಿಯೇ, ವೇಣುವರಂದರೋ ನಿನ ಮನವಿಲ್ಲಯೇ, ವೇಣುವರಂದರೋ ನಿನ ಮನವಿಲ್ಲಯೇ, ವೇಣುವರಂದರೋ ನಿನ ಮನವಿಲ್ಲಯೇ, ವೇದ ವೇದಾಗಾರಾಗ ಸ್ವರೂಪಿಯೇ, ವೇದ ವೇದಾಗಾರಾಗ ಸ್ವರೂಪಿಯೇ, ಜಗಜ್ಜನನಿ ಸುಖವಾಣಿ ಕಲ್ಯಾಣಿ, ಜಗಜ್ಜನನಿ ಜಗಜ್ಜನನಿ ಜಗಜ್ಜನನಿ. ಕೊಲುತ್ತಿರುವುದು ಮನವು ಈಗ ತಬಿಬುದೆ ಮನೋಜವೇ ಮನೋಜವೇ. ಮನೋಜ ಶರವು ಕೊಲುತ್ತಿರುವುದು ಮನವು ಹೀಗೆ ತಬಿಬುದೆ ಮನೋಜವೇ ಮನೋಜವೇ. ಅನೇಕ ವಿಧದವರು ತರುಣಿಯರ ನೆನೆದು ನೆನೆದು ಮನದೊಳು, ಅನೇಕ ವಿಧದವರು ತರುಣಿಯರ ನೆನೆದು ನೆನೆದು ಮನದೊಳು, ಮನೋಜ ಶರವು ಕೊಲುತ್ತಿರುವುದು ಮನವು ಈಗ ತಬಿಬುದೆ ಮನೋಜವೇ ಮನೋಜವೇ. ದನ ಕನ ಕನ ಮನ ಸೆಳೆಯುವ ಮನವು ಈಗ ತಬಿಬುದೆ, ದನ ಕನ ಕನ ಮನ ಸೆಳೆಯುವ ಮನವು ಈಗ ತಬಿಬುದೆ ಮನೋಜವೇ ಮನೋಜವೇ. ಮನೋಜ ಶರವು ಕೊಲುತ್ತಿರುವುದು ಮನವು ಈಗ ತಬಿಬುದೆ ಮನೋಜವೇ ಮನೋಜವೇ ಮನೋಜವೇ. ಚತುರಾಂಗಣಿಯರಾದ ರಾಕ್ಷಸಾಂಗಣಿಯರಿಗೆ
ನಾನಾ ವಿಧದಿಂದ ಸಂಧಾನಗಳನ್ನು ಏರ್ಪಡಿಸಿದೆ. ಅಲ್ಲದೆ ಜಾನಕಿಯ ಮನಸ್ಸನ್ನು ನನ್ನ ಕಡೆ ತಿರುಗಿಸುವಂತೆ ಹೇಳಿದ್ದೇನೆ. ಅವರೆಲ್ಲರೂ ನನ್ನ ಕಾರ್ಯದಲ್ಲಿ ನಿರತರಾಗಿರೋರು. ನಾನೀಗಲೇ ಹೋಗಿ ಜಾನಕಿಯನ್ನು ಮಧುರ ವಾಕ್ಯಗಳಿಂದ ಮಾತನಾಡಿಸುವೆ. ಮುದ್ದಾಡುವೆ ಬಾಬಾ ಮೋಹನೆ, ಮುದ್ದಂಬುಜಗಳ ನಯನೆ, ಮುದ್ದಾಡುವೆ ಬಾಬಾ ಮೋಹನೆ. ಜಾನಕಿ ಮುದ್ದಾಡುವೆ ಬಾಬಾ ಮೋಹನೆ, ಮುದ್ದಂಬುಜಗಳ ನಯನೆ, ಮುದ್ದಾಡುವೆ ಬಾಬಾ ಮೋಹನೆ. ಸೊಬಗಿನ ಕಣಿ ಸೊಗಸಿನ ಮಣಿ, ಸೊಬಗಿನ ಕಣಿ ಸೊಗಸಿನ ಮಣಿ, ಮುಖವ ತೋರೆ ಮುದದಿ ನೀರೆ. ಜಾನಕಿ ಮುಖವ ತೋರೆ ಮುದದಿ ನೀರೆ, ಬಗೆಯೊಳೆತ್ತು ಬಹುವಿಧದಲ್ಲಿ. ಜಾನಕಿ ಬಗೆಯೊಳೆತ್ತು ಬಹುವಿಧದಲ್ಲಿ, ತುಗುಡಬೇಕೆ ಮೊಗ್ಗಾಲೋಚನೆ, ಮುದ್ದೋಡುವೆ ಬಾಬಾ ಮೋಹನೆ. ಮುದ್ದಂಬುಜಗಳ ನಯನೆ, ಮುದ್ದೋಡುವೆ ಬಾಬಾ ಮೋಹನೆ. ಜಾನಕಿ ಸೊಬಗಿನ ಕಣಿ ಸೊಗಸಿನ ಮಣಿ, ಮುಖವ ತೋರೆ ಮುದದಿ ನೀರೆ. ಸೊಬಗಿನ ಕಣಿ ಸೊಗಸಿನ ಮಣಿ, ಮುಖವ ತೋರೆ ಮುದದಿ ನೀರೆ, ಬಗೆಯೊಳೆತ್ತು ಬಹುವಿಧದಲ್ಲಿ. ಜಾನಕಿ ಬಗೆಯೊಳೆತ್ತು ಬಹುವಿಧದಲ್ಲಿ, ತುಗುಡಬೇಕೆ ಮೊಗ್ಗಾಲೋಚನೆ, ಮುದ್ದೋಡುವೆ ಬಾಬಾ ಮೋಹನೆ. ಮುದ್ದಂಬುಜಗಳ ನಯನೆ, ಮುದ್ದೋಡುವೆ ಬಾಬಾ ಮೋಹನೆ. ಜಾನಕಿ ಏ ಅನುಮಾನದಿಂದ ಬಲವಿಲ್ಲ. ಜಗದ್ವಿಖ್ಯಾತ ಪರಾಕ್ರಮಿಯಾದ ಈ ರಾವಣ ಸಾರ್ವಭೌಮನಿಗೆ ಅರಸೇರಿಸಿ ಸುಖದಿಂದ ಬಾಳೋಣ. ಬಾ ಬಾ ಬಾರವನಿಗೆ ಹೋಗೋಣ. ಶುನಕನ ತೆರದಿಂದೇತಕ್ಕೆ ಶುನಕನ ತೆರದಿಂದೇತಕ್ಕೆ ಮನ ಬಂದಂತೆ ಭಗಳು ತೀರ್ಪೆಯೋ ದುರುಳ. ಘನವೀರ ರಾಘವಾಂಗನೆಯನಿಸಿ ಘನವೀರ ರಾಘವಾಂಗನೆಯನಿಸಿ ಎನ್ನಿ ಮನವಿದಂತು ನಿನ್ನಡೆಗೆ ಚಲಿಪುದೇ ಪಾಪಾತ್ಮ. ನೀಚನೆ, ನನ್ನ ಸ್ವಾಮಿಯ ಶರಾಘಾತಕ್ಕೆ ಎದೆಗೊಟ್ಟು ನಿಲ್ಲಬಲ್ಲೆಯ ಮೂರ್ಖ. ಇಂತಹ ಮಾತುಗಳನ್ನಾಡುವ ನಿನ್ನ ನಾಲಿಗೆಯ ಸೇದೆ ಹೋಗಬಾರದು. ಆಹಾ, ಈ ಸುಂದರಿಯ ಚಪಲ ಸ್ವಭಾವ ನನಗೆ ಬಹಳ ಆಶ್ಚರ್ಯವಾಗುವುದು. ಎಲೈ ಮರುಳೆ, ಇನ್ನೂ ನೀನು ಆ ರಾಮನ ಅಂಬಲವನ್ನು ಬಿಡಲಿಲ್ಲವೇ? ಭ್ರಾಂತಿ ಇದ್ದೇನೆ ರಮಣಿ, ಭ್ರಾಂತಿ ಇದ್ದೇನೆ ಕಾದನ್ನ ಮರೆತು ಒಲಿತು, ಭ್ರಾಂತಿ ಇದ್ದೇನೆ ರಮಣಿ, ಭ್ರಾಂತಿ ಇದ್ದೇನೆ. ನನಗೆ ಭ್ರಾಂತಿ ಇದ್ದೇನೆ ರಮಣಿ, ಭ್ರಾಂತಿ ಇದ್ದೇನೆ ಕಾದನ್ನ ಮರೆತು ಒಲಿತು, ಭ್ರಾಂತಿ ಇದ್ದೇನೆ ರಮಣಿ, ಭ್ರಾಂತಿ ಇದ್ದೇನೆ. ಗೋಡಲೆಲ್ಲ ತಿರುಗಿ ತಿರುಗಿ ಬೋಡಿ ಬರಲಿ ಸುತ್ತಿ ನಿನ್ನ ನನಗೆ
ನೋಡಲೆಲ್ಲ ತಿರುಗಿ ತಿರುಗಿ ಮಾಡಿ ಬರಲು ಸುತ್ತಿ ನಿನ್ನ ಮೋಡಗನ ನಾಡೆನಿಸಿದ ಗೀಡೆನಿಸಿದ ಮೋಡವನ ಭ್ರಾಂತಿ ಇದ್ದೇನೆ ರಮಣಿ ಭ್ರಾಂತಿ ಇದ್ದೇನೆ ಕಾತನ ಸ್ಮರಿಸುವನಿತು ಭ್ರಾಂತಿ ಇದ್ದೇನೆ ರಮಣಿ ಭ್ರಾಂತಿ ಇದ್ದೇನೆ ಜಾನಕಿ ಜನಪದವನ್ನು ಶ್ರೀ ಎನ್ನುತ್ತ ಜನದ ಕಿತ್ತು ಜಡೆಯ ಧರಿಸಿ ಜಾನಕಿ ಜನಪದವನ್ನು ಶ್ರೀ ಎನ್ನುತ್ತ ಜನದ ಕಿತ್ತು ಜಡೆಯ ಧರಿಸಿ ಒನಗೆ ಬಂದಾಟನೆ ನಾಟ್ಯನೆ ನಾಟ್ಯನೆ ಭ್ರಾಂತಿ ಇದ್ದೇನೆ ರಮಣಿ ಭ್ರಾಂತಿ ಇದ್ದೇನೆ ಕಾಂತನ ಸ್ಮರಿಸುವನಿತು ಭ್ರಾಂತಿ ಇದ್ದೇನೆ ರಮಣಿ ಭ್ರಾಂತಿ ಇದ್ದೇನೆ ಜಾನಕಿ ರಾಮಗಿ ಮನೆಂದು ಕಳನ ಜಾನಕಿ ರಾಮಗೆ ಮನೆಂದುಗಳನ್ನ ನಾಮವೆತ್ತಬೇಡವಿನ್ನು ರಾಮಗೆ ಮನೆಂದುಗಳನ್ನ ನಾಮವೆತ್ತಬೇಡವಿನ್ನು ಕಾಮಿನಿಗಿರ ಕಾಮ ಸಂಗ್ರಾಮಕ್ಕೆ ಭ್ರಾಂತಿ ಇದ್ದೇನೆ ರಮಣಿ ಭ್ರಾಂತಿ ಇದ್ದೇನೆ ಕಾಂತನ್ನ ಸ್ಮರಿಸುವಲ್ಲಿತು ಭ್ರಾಂತಿ ಇದ್ದೇನೆ ರಮಣಿ ಭ್ರಾಂತಿ ಇದ್ದೇನೆ ಸುಂದರಿ ಈ ಅನುಮಾನದಿಂದ ಫಲವಿಲ್ಲ ಜಗದ್ವಿಖ್ಯಾತ ಪರಾಕ್ರಮಿಯಾದ ಈ ರಾವಣ ಸಾರ್ವಭೌಮನನ್ನು ಸೇರಿ ದಿವ್ಯ ಸುಖವನ್ನು ಅನುಭವಿಸು ಬೋ ಬೋ ಬಾಳ ಮನೆಗೆ ಹೋಗೋಣ. ಎಲ್ಲವೋ ಮೂರ್ಖನೆ, ನಾನು ನಿನ್ನ ಪಾಲಿನ ಭೋಗಿನಿಯಲ್ಲ, ನಿನ್ನ ಪಾಲಿನ ಘಟ ಸರ್ಪವೆಂದು ತಿಳಿ. ನಿನ್ನೋರ್ವನ ಸಮೂಲವಾಗಿ ನಿನ್ನ ವಂಶವನ್ನೇತಕ್ಕೆ ನಾಶ ಮಾಡಿಕೊಳ್ಳುವೆ. ಈಗಲೂ ಕಾಲವು ಮಿಂಚಿಲ್ಲ. ನನ್ನನ್ನು ನನ್ನ ಸ್ವಾಮಿಗೊಪ್ಪಿಸಿ ಆತನಲ್ಲಿ ಶರಣಾಗತನಾಗು. ಕೀರ್ತಿಯನ್ನು ಹೊಂದುವೆ, ತೇಜಸ್ಸನ್ನು ಪಡೆಯುವೆ. ಜಾನಕಿ ದೇವ ದಾನವ ಗರುಡ ಗಂಧರ್ವ ಸಿದ್ಧ ಸದ್ಯ ಜೋದರೆಲ್ಲರೂ ನನ್ನನ್ನು ಕಂಡರೆ ಗಾಢನೆ ನಡುಗಿ ಓಡಿ ಹೋಗುವರು. ಹೀಗಿರುವಲ್ಲಿ ಅಲ್ಪನಾದ ನರಮನುಷ್ಯನಿಗೆ ಎದುರಿ ನಿನ್ನನ್ನು ಅವನಿಗೊಪ್ಪಿಸಿ ಅವರ ಸೇವನ್ನು ನಾನು ಬೆಳೆಸಬೇಕೆ? ಬಲೆ 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 ಜಾನಕಿ, ಒಳ್ಳೆಯ ಉಪಾಯವನ್ನೇ ಹೇಳಿದೆ. ಎಲೆ ತೃಣವೇ, ನನ್ನ ಸ್ವಾಮಿಯ ಶರಾಘಾತಕ್ಕೆ ಎದೆಗಟ್ಟು ನಿಲ್ಲಲಾರದ ನೀನು ಇಂತಹ ಮಾತುಗಳನ್ನು ಏಕೆ ಆಡುವೆ? ನನ್ನನ್ನು ನನ್ನ ಸ್ವಾಮಿಗೊಪ್ಪಿಸು, ಶರಣಾಗತನಾಗೂ, ನನ್ನ ಮಾತನ್ನು ಕೇಳು. ಜಾನಕಿ ಪಡ ಪಡೋ ಈ ಸವಿನುಡಿಯ ಜಾನಕಿ ಪಡ ಪಡೋ ಈ ಸವಿನುಡುಗಲು ನುಡುವೆಯ ನೋಡಿ ದೋಡೆ ಗಡಿ ಗಡಿಗೆಗೆ ಬೆರಗು ತೋರುವೆ ಗರಚಿ. ಜಾನಕಿ ಪುಡಿ ಪುಡಿ ಗೈವೆ ಜಡಲೆ ನಿನ್ನಯ ಶಿರವ, ಪುಡಿ ಪುಡಿ ಗೈವೆ ಜಡಲೆ ನಿನ್ನಯ ಶಿರವ. ಕಾಡಿದು ಕುಡಿಯುವೆ ನಿನ್ನಯ ಬಿಸಿನೆತ್ತರನ. ಜಾನಕಿ ಎಲೆ ಭ್ರಷ್ಟೆ, ನಿನ್ನ ಔದತ್ಯವು ಪ್ರಬಲವಾಯಿತು. ನಿನ್ನನ್ನು ಈ ಕ್ಷಣದಲ್ಲಿ ಸೀಳಿ ರಕ್ತಪಾನ ಮಾಡುವೆ. ಏನು ಹೇಳುವೆ? ಕೋಪ ನಡೆಯಿರಿ, ಮತ್ತೊಂದು ಸಮಯದಲ್ಲಿ ಬಂದು ಆತ್ಕೆಯನ್ನು ಮಾತನಾಡಿಸುವಂತೆ. ಅಂತಃಪುರಕ್ಕೆ ಹೋಗೋಣ ಬನ್ನಿ. ಪ್ರಿಯೇ ಮಂಡೋದರಿ, ನೀನು ಹೇಳುವುದು ನ್ಯಾಯವೇ ಸರಿ. ನೀನು ಹೇಳಿದಂತೆಯೇ ಮಾಡುವೆನು. ನೀನಿನ್ನು ಅರಮನೆಗೆ ಹೊರಡು. ಎಲೈ ಜಾನಕಿ, ಈಗಲಾದರೂ ನಿನ್ನನ್ನು ಕ್ಷಮಿಸಿ ಬಿಟ್ಟಿರುವೆನು. ಇನ್ನೊಂದು ತಿಂಗಳು ಅವಧಿಯನ್ನು ಸಹ ಕೊಟ್ಟಿರುವೆನು. ಅಷ್ಟರೊಳಗಾಗಿ ನನ್ನ ಮನೋ ಇಷ್ಟವನ್ನು ನೆರವೇರಿಸಿದರೆ ಸರಿ. ಎಲ್ಲದಿದ್ದಲ್ಲಿ ನಿನ್ನನ್ನು ಛಿದ್ರವಾಗಿ ಕಡೆದು ಬಿಸಾಡುವೆನು. ಎಲ್ಲವೋ ರಾಕ್ಷಸಾಂಗಣಿಯರೇ, ನಿಮಗೂ ಸಹ 1 ತಿಂಗಳ ಅವಧಿಯನ್ನು ಕೊಟ್ಟಿರುವೆನು. ಅಷ್ಟರೊಳಗಾಗಿ ಜಾನಕಿಯ ಮನಸ್ಸನ್ನು ನನ್ನ ಕಡೆ ತಿರುಗಿಸತಕ್ಕದ್ದು. ಎಲ್ಲದಿದ್ದಲ್ಲಿ ನಿಮ್ಮನ್ನು ಛಿದ್ರವಾಗಿ ಕಡೆದು ಬಿಸಾಡುವೆನು. ಮಾನವ ಜನ್ಮವೋ ಕಷ್ಟ, ಮಾನವ ಜನ್ಮವೋ ಕಷ್ಟಕರ
ಜಗತ್ತಿನಲ್ಲಿ ನಾನಿನ್ನು ಬದುಕಲಾರೆನು. ಇದು ಇಲ್ಲಿಯೇ ಕಾಣುತ್ತಿರುವ ಶಂಚಿಪ ವೃಕ್ಷಕ್ಕೆ ನನ್ನ ನೀಳವಾದ ಕುರುಳಿಂದ ಉರುಳನ್ನು ಹಾಕಿಕೊಂಡು ಪ್ರಾಣ ತ್ಯಾಗವನ್ನೇ ಮಾಡುವೆನು. ರಕ್ಷಿಸು ರಾಮಚಂದ್ರ, ರಕ್ಷಿಸು ದುಡುಗೆ ಬಿಡುತ್ತಾಯೇ ಸುಖದಲ್ಲಿ ಶ್ರೀ ರಾಮಚಂದ್ರ. ಕೆಡುಕದ ಕಂಠನ ಶಿರವಾ, ಕೆಡುಕದ ಕಂಠನ ಶಿರವಾ, ಚಿತ್ರದೋ ಒಂದು ರಾಮ ಲಕ್ಷ್ಮಣರ ಸಹಿತ ತಾಯೇ. ಇದೇನು ಈ ಅದ್ಭುತವಾದ ಕಪಿಯಾದರೂ ಯಾವುದು? ಇಷ್ಟಕ್ಕೂ ಕನಸಿನಲ್ಲಿ ಕಪಿಗಳನ್ನು ಕಾಣಬಾರದು, ಅಮಂಗಳಕರವು ಎಂದು ಹೇಳುವರಲ್ಲ ರಾಮಚಂದ್ರ. ನಿನಗಾವ ಅಮಂಗಳವೂ ಆಗದಿರಲಿ. ಇಷ್ಟಕ್ಕೂ ನಾನು ಪ್ರತಿನಿತ್ಯವೂ ನನ್ನ ರಾಮಚಂದ್ರನ ಧ್ಯಾನದಲ್ಲಿರುವುದರಿಂದ ಹೀಗೆ ನನಗೆ ಭಯವಾಗುತ್ತಿರುವುದು ಏನು? ಹಾ, ಸೀತಾ ವಿರಹದಿಂದ ಬಲಿತ ಶ್ರೀರಾಮಚಂದ್ರನಿಗೆ ಸುಗ್ರೀವನು ಮಾಡಿದ ವಾಗ್ದಾನವು ಫಲಿಸುವುದರಲ್ಲಿ ಸಂದೇಹವಿಲ್ಲ. ಶ್ರೀರಾಮಚಂದ್ರನ ಅನುಗ್ರಹದಿಂದಲ್ಲವೇ ನಾನು ಈ ಶತಯೋಜನ ಅಗಲವಾದ ಈ ಮಹಾಸಮುದ್ರವನ್ನು ದಾಟಿ ಇಲ್ಲಿಗೆ ಬಂದೆನು. ಇರಲಿ, ಈಕೆಯನ್ನು ನೋಡಿದರೆ ಸೀತಾ ಮಾತೆಯಂತೆ ತೋರು. ಈಗ ರಾಮ ಧ್ಯಾನ ಮಾಡುವೆನು, ನಂತರ ಎಲ್ಲವೂ ಗೊತ್ತಾಗುವುದು. ರಾಮ ಒಂದೇ ಗುಣ, ರಾಮ ಒಂದೇ ಗಾನ, ರಾಮ ಒಂದೇ ಗುಣ, ರಾಮ ರಾಮ. ರಾಮ ಒಂದೇ ಗುಣ, ರಾಮ ಒಂದೇ ಗಾನ, ರಾಮ ಒಂದೇ ಗುಣ, ರಾಮ ರಾಮ. ರಾಮ ವೇದವ ಜೀವ, ರಾಮ ವೇದವ ಜೀವ, ಅದು ಜನ ವೈಭೋದ ಪ್ರಳಯ ಪಡೆದ ರಘು ರಾಮ ರಘು ರಾಮ ರಘು ರಾಮ. ಇದೇನು ರಾಮನಾಮವು ನನ್ನ ಕಿವಿಗೆ ಬೀಳುತ್ತಿರುವುದಲ್ಲ? ಅಂದರೆ ರಾಮಚಂದ್ರನ ಧ್ಯಾನದಲ್ಲಿರುವ ನನಗೀಗೆ ಭಾಸವಾಗುತ್ತಿರುವುದೋ ಏನು? ರಾಮಚಂದ್ರ ಪ್ರಭು, ನನ್ನನ್ನು ರಕ್ಷಿಸು, ರಕ್ಷಿಸು. ಅಮ್ಮ ಜನನಿ, ಶುಭಲಕ್ಷಣ ಶೋಭಿತರಾದ ತಾವು ಯಾರು ತಾಯಿ? ಜನಸ್ಥಾನದಿಂದ ರಾವಣನು ಅಪಹರಿಸಿದ ಪೂಜ್ಯರಾದ ಸೀತಾ ಮಾತೆಯು ತಾವಾಗಿದ್ದಲ್ಲಿ ಅಮ್ಮ ಶಾಂತವಾಗಿ ತಿಳಿಸ್ತಾಯಿ. ತಮ್ಮೊಡನೆ ಕೆಲವು ಸಂಗತಿಗಳನ್ನು ತಿಳಿಸಬೇಕಾಗಿರುವುದು. ಅಯ್ಯ, ಹೌದು, ನೀನು ಹೇಳುತ್ತಿರುವ ಆ ನೀಚ ರಾವಣನು ಕದ್ದು ತಂದ ನಿರ್ಭಾಗಿನಿ ಸೀತೆಯು ನಾನೇನಪ್ಪ. ಇಷ್ಟಕ್ಕೂ ನೀನು ಯಾರು? ಇಲ್ಲಿಗೆ ಬರಲು ಕಾರಣವಾದರೂ ಏನು? ಅಮ್ಮ, ನನ್ನಲ್ಲಿ ಸಂದೇಹ ಪಡುವಿರಾ ತಾಯಿ?
ರಾಮಚಂದ್ರನಿಂದ ಕಳಿಸಲ್ಪಟ್ಟ ದೂತನು ತಾಯಿ. ವಾಯುದೇವನ ಅನುಗ್ರಹದಿಂದ ಅಂಜನಾದೇವಿಯ ಗರ್ಭದಲ್ಲಿ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಹನುಮಂತನೆಂತಲೂ ಮಾರುತಿ ಅಂತಲೂ ಕರೆಯುವರು ತಾಯಿ. ಹನುಮ, ಅಮ್ಮ, ಹಾಗಾದ್ರೆ ಶತಯೋಜನ ವಿಸ್ತೀರ್ಣವಾದ ಸಾಗರವನ್ನೇ ದಾಟಿ ಬಂದಿರುವೆಯಲ್ಲ, ಯಾವ ರೂಪಿನಿಂದ ಬಂದೆ? ಅಮ್ಮ, ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನ ಕೃಪೆಯಿಂದ ನನಗೆ ಯಾವುದು ತಾನೇ ಅಸಾಧ್ಯವು ಮಾತೆ. ಓಹೋ, ಮರೆತಿದ್ದೇನು, ಹೇಳುವುದು ಕೇಳಮ್ಮ. ಜನರೇಂದು ಶ್ರೀರಾಮಚಂದ್ರನ ಗಣ ಮುದ್ರಿಕೆ. ಅಮ್ಮ, ಜನನೇ ಇದು ಶ್ರೀರಾಮಚಂದ್ರನ ಗಣ ಮುದ್ರಿಕೆ. ಅಮ್ಮ, ಜನನೇ ಶ್ರೀರಾಮಚಂದ್ರನ ಗಣ ಮುದ್ರಿಕೆಯಮ್ಮ. ವಿನುತರಾಮನಾಮೋ ಪ್ರಚೋರರಂತಾಯೇ ಅಮ್ಮ. ಅಮ್ಮ, ಅನುವಿನಿ ಸ್ವೀಕರಿಪುದಾಯೇ ಅನುವಿನಿ ಸ್ವೀಕರಿಪುದಾಯೇ ಮಾರುತಿ. ಅನುವಿನಿ ಸ್ವೀಕರಿಪುದಾಯೇ ಮನದನು ಮಾನಂಗಳ ತೊರೆದ ಪೂಜ್ಯ ಲೋಕೈಕ ಮಾತೆ ಅಮ್ಮ. ಜನನಿ ಅಮ್ಮ. ಮಂಗಳದಾಯಕ ಮುದ್ರಿಕೆ ತುಂಗಾನಂದ ಪ್ರದಾಯಕ ಮುದ್ರಿಕೆ ಶುಭವಂ ಕೊಂದಿಪ ಕಾಂತನ ಮುದ್ರಿಕೆ ಗದೆಯನ್ನ ಕೈ ಸೇರ್ತು ನಾ ಧನ್ಯಳಾದೆ. ಮಾರುತಿ, ಅಮ್ಮ, ನನ್ನ ಸ್ವಾಮಿಯ ಮುದ್ರಾಂಕಿತ ಉಂಗುರವನ್ನು ತಂದುಕೊಟ್ಟು ನನಗೆ ಮಹದುಪಕಾರವನ್ನು ಮಾಡಿದ್ರುವೆಯಪ್ಪ. ನಿನಗೆ ಪ್ರತಿಯಾಗಿ ನಾನು ಏನನ್ನು ನೀಡಲಿ? ಆದ್ರೂ ನನ್ನ ಸ್ವಾಮಿಯು ಕುಶಲವಾಗಿರುವರೆ. ಅಮ್ಮ, ತಿಳಿಸಿದನು ತಾಯಿ. ರಾಮನಂತ ಚೆಲುವ ನಮ್ಮಯ್ಯ ಕೇಳಮ್ಮ ತಾಯೇ. ರಾಮನಂತ ಚೆಲುವ ನಮ್ಮಯ್ಯ ಪ್ರೇಮ
ಏನು ಆಂಜನೇಯನೇ, ನಾನು ನನ್ನ ಸ್ವಾಮಿಯನ್ನು ಸೇರುವೆನೋ ಇಲ್ಲವೋ ಎಂಬ ಗಾಬರಿಯೇ ನನ್ನನ್ನು ಕಾಡುತ್ತಿರುವುದು. ಮಾತೆ, ನೀವು ಇಷ್ಟು ಚಿಂತಿಸುವುದೇಕೆ? ಬನ್ನಿ, ನನ್ನ ಭುಜದ ಮೇಲೆ ಕುಳ್ಳಿರಿಸಿಕೊಂಡು ಕ್ಷಣ ಮಾತ್ರದಲ್ಲಿಯೇ ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರ ಬಳಿಯಲ್ಲಿ ನಿಮ್ಮಂದಿಸುವೆನು. ಓಹೋ, ಹಾಗಾದ್ರೆ ನನ್ನನ್ನು ನಿನ್ನ ಭುಜದ ಮೇಲೆ ಹೊತ್ತು ಹಾರಬಲ್ಲೆಯ? ಮಾತೆ, ಇದೇನು ತಾಯಿ ಹೀಗೆ ಹೇಳಿದಿರಿ? ನಿಮ್ಮನ್ನು ಮಾತ್ರವೇ ಅಲ್ಲ, ಈ ತ್ರಿಕುಟಾಚಲದಿಂದ ಕೂಡಿದ ಲಂಕಾನಗರನ್ನು ಎತ್ತಿಕೊಂಡು ಹೋಗಿ ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನ ಬಳಿಯಲ್ಲಿ ಇರಿಸುವೆನು. ನನ್ನನ್ನು ಸಾಮಾನ್ಯವಾದ ಕಪಿ ಎಂದು ತಿಳಿಯಬೇಡಿರಿ. ಇದೋ ನನ್ನ ವಿಶ್ವ ರೂಪವನ್ನು ನೋಡಿರಿ. ಆಂಜನೇಯನೇ, ಸಾಕು ಮಾಡು, ಸಾಕು ಮಾಡು. ಈ ನಿನ್ನ ಘೋರ ರೂಪವನ್ನು ನಾನು ನೋಡಲಾರೆನು. ಸೌಮ್ಯ ಸ್ವರೂಪದ ಧಾರಣೆಯನ್ನು ಮಾಡುವನಾಗು. ಮಾತೆ, ಮಾರುತಿ, ಆಗಲಿ. ನಿನ್ನ ಶೌರ್ಯವು ಅದ್ಭುತವಾದದ್ದೇ ಸರಿ. ಆದರೂ ಸಹ ನೀನು ನನ್ನನ್ನು ಹೊತ್ತುಕೊಂಡು ಹಾರುವುದೇ ಆದರೆ ಆ ನೀಚ ರಾವಣನು ಹೊತ್ತು ತಂದ ಸೀತೆಯನ್ನು ಒಂದು ಕಪಿಯು ಹೊತ್ತುಕೊಂಡು ಹೋಗಿ ರಾಮಚಂದ್ರನಿಗೆ ಕೊಟ್ಟಿತು ಎಂಬಂತಹ ನಿಂದನೆಯು ನನ್ನ ಸ್ವಾಮಿಗೆ ಬರುವುದಿಲ್ಲವೇ? ಯೋಚಿಸಿ ನೋಡು. ಅಮ್ಮ, ನಿಮ್ಮ ಮಾತುಗಳು ನಿಜವಾದದ್ದೇ ಸರಿ ತಾಯಿ. ಶೀಘ್ರದಲ್ಲಿ ನಾನು ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನ ಬಳಿಯನ್ನು ಸೇರಿ ನಿಮ್ಮ ಕುಶಲವನ್ನು ತಿಳಿಸಿ ವಾನರ ಸೈನ್ಯದೊಡಗೂಡಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗುವೆವು. ಅಮ್ಮ, ಅದು ಇರಲಿ, ನನ್ನ ಸ್ವಾಮಿಗೆ ಅರ್ಪಿಸಲು ಯಾವುದಾದ್ರೂ ಒಂದು ಗುರುತಿನ ವಸ್ತುವನ್ನು ದಯಪಾಲಿಸಬೇಕಾಗಿ ತಮ್ಮನ್ನು ಬೇಡುತ್ತೇನೆ ಜನನಿ. ಹನುಮ, ಮಾರುತಿ, ಅಮ್ಮ, ಎನ್ನಂ ಪ್ರತಿನಿಧಿಯನ್ನಿಸಿದ ಮಾರುತಿ, ಎನ್ನಂ ಪ್ರತಿನಿಧಿಯನ್ನಿಸಿದ ಸನ್ನತ ಚೂಡಾಮಣಿ ಇದನ್ನೇನುವೆ ರಾಮ ರಾಮ ರಾಮ. ಇನ್ನೊಂದು ಮಾಸದವಧಿಯೋ ಇನ್ನೊಂದು ಮಾಸದವಧಿಯೋಳ್ ಎನ್ನನ್ ಕರೆದೊಯ್ಯುವಂತೆ ಪೇಳ್ ಕಪಿವೀರ. ಮಾರುತಿ, ಅಮ್ಮ, ಇದು ಈ ಚೂಡಾರತ್ನವನ್ನು ಸ್ವೀಕರಿಸಿ ಇದನ್ನು ನನ್ನ ಸ್ವಾಮಿಗೆ ಅರ್ಪಿಸಿ ನನ್ನ ಕುಶಲತೆಯನ್ನು ಅವರಿಗೆ ತಿಳಿಸಿಬಿಡು. ಮಾರುತಿ, ಹಾಗೆಯೇ ಅಣ್ಣನನ್ನೇ ಅನ್ವರ್ತಿಸುತ್ತಿರುವ ಲಕ್ಷ್ಮಣ ಸ್ವಾಮಿಗೂ ಸಹ ನನ್ನ ಕುಶಲತೆಯನ್ನು ತಿಳಿಸಿ ಒಂದು ಮಾಸದ ಅವಧಿಯಲ್ಲಿ ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗುವಂತೆ ಹೇಳಿಬಿಡು. ತಮ್ಮ ಅಪ್ಪಣೆ ಅಂತಾಗಲಿ ತಾಯಿ. ಅಮ್ಮ, ಇನ್ನು ನೀವು ಚಿಂತೆಯನ್ನು ಬಿಡಿ, ನಾನಿನ್ನೂ ಹೊರಡುವೆನು. ಅಮ್ಮ ಜನನಿ, ನಿಮ್ಮನ್ನು ಹುಡುಕುತ್ತಾ ಹುಡುಕುತ್ತಾ ಬಹು ದಿನಗಳಿಂದ ಹಸುವಿನಿಂದ ಬಳಲಿರುವೆನು. ಆದ್ದರಿಂದ ಇಲ್ಲಿ ಯಾವುದಾದ್ರೂ ಒಂದು ಫಲವನ್ನು ಭಜಿಸಲು ನನಗೆ ಅಪ್ಪಣೆಯನ್ನು ಕೊಡಬೇಕಾಗಿ ತಮ್ಮಲ್ಲಿ ಬೇಡುತ್ತೇನೆ ಜನನಿ. ಅಪ್ಪಣೆಯನ್ನು ಕೊಟ್ಟರೆ ರಾಕ್ಷಸರು ಬರುವರು. ಆದ ಕಾರಣ ಇಲ್ಲೇ ಬಿದ್ದಿರುವ ಒಂದೆರಡು ಫಲಗಳನ್ನು ಮಾತ್ರ ಭುಂಜಿಸಿ ಯಾವ ಗಲಭೆಯೂ ಮಾಡದಂತೆ ಇಲ್ಲಿಂದ ಹೊರಟು ಬಿಡು. ಅಮ್ಮ, ತಮ್ಮ ಆಜ್ಞೆ ಅಂತಾಗಲಿ, ನಾನಿನ್ನೂ ಹೊರಡುವೆನು ತಾಯಿ. ರಾಮ ಭಂಡಾನಿಯ ತಾತ್ಮನಾಗು, ರಾಮ ಭಂಡಾನಿಯ ತಾತ್ಮನಾಗು, ರಾಮ ಭಂಡಾನಿಯ ತಾತ್ಮನಾಗು.
ಮಾತೆಯಾದ ಸೀತಾ ಮಾತೆಯ ದರ್ಶನ ಆಶೀರ್ವಾದವನ್ನು ಪಡೆದದ್ದು ಪ್ರಥಮ ಕಾರ್ಯ. ಈ ಪ್ರಮದಾವನವನ್ನೆಲ್ಲ ಹಾಳು ಮಾಡಿ ಆ ನೀಚದ ಷಂಡನಿಗೆ ವ್ಯಸನ ಉಂಟು ಮಾಡುವುದೇ ಎರಡನೇ ಕಾರ್ಯ. ಇನ್ನು ಆ ನೀಚನ ಕೋಟೆ ಕೊತ್ತಲುಗಳನ್ನು ಮತ್ತು ಅವನ ಬಲಾಬಲಗಳನ್ನು ತಿಳಿದುಕೊಂಡು ಹೋಗುವ ಕಾರ್ಯವೂ ಹೊಂದಿದೆ. ನನ್ನಿಂದ ಇನ್ನೆಷ್ಟು ಮಂದಿ ರಾಕ್ಷಸರಿಗೆ ಮರಣ ಉಂಟಾಗುತ್ತದೆಯೋ ತಿಳಿಯದು. ಇನ್ನು ಉಳಿದಿರುವ ವನಪಾಲಕರನ್ನು ಯಮಲೋಕಕ್ಕೆ ಕಳಿಸುವೆನು. ಆಯ್ತಲ್ಲ ಅದಕ್ಕೆ ಇಂದ್ರಜಿತ್ ಆಡ್ತಾವ್ರೆ ಅವರೇ ಆಡ್ಕೊಂಡು ಅವ್ರು ಪಾಪ ಅದರಿಂದೇ ಮಾಡಿರೋದು. ಅಷ್ಟೇ ಮುಗ್ಸ ಟೈಮ್ ಆಯ್ತಲ್ಲ. ದಕ್ಷಕನೆನ ಮೆರವ ನೀಚ ಕೋಡಗನೆ ನಿಲ್ 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 ನಿಲ್. ಈ ಕ್ಷಣದಿ ನಿನ್ನಯ ಶಿರವಾ, ಈ ಕ್ಷಣದಿ ನಿನ್ನಯ ಶಿರವಾ ಆರಿಸದಿದ್ದೊಡೆ ನಾವಿಂದ್ರಜಿತ್ತು ರಾಜನೇ. ಎಲೆಲವೋ ನೀಚನಾದ ಕೋಡಗನೆ, ಈ ನನ್ನ ಬಾಣದ ಪೆಟ್ಟನ್ನು ಸಹಿಸಿಕೋ. ಓಹೋ, ಇವನು ಅಕ್ಷಯ್ ಕುಮಾರನು. ಓ ಬರಲಿ ಬರಲಿ, ಸಮೀಪಕ್ಕೆ ಬರಲಿ. ಇವನು ಬಹಳ ಪರಾಕ್ರಮಶಾಲಿಯೇ, ಸಮೀಪಕ್ಕೆ ಬರಲಿ, ವಿಚಾರಿಸಿಕೊಳ್ಳುವೆನು. ಇಂದ್ರರ ಬಾಣಗಳಿದ್ದಲ್ಲ, ಈ ಬಾಣಗಳಿದ್ದಲ್ಲ ಇಂದ್ರರನ್ನು. ಓಹೋ, ಇವನು ಬಹಳ ಈ ಬಾಣಗಳಿದ್ದಲ್ಲವೇ ಇಂದ್ರನು. ಓಹೋ, ಇವನೇನೋ ಇಂದ್ರಜಿತ್ತು. ಸರಿ ಸರಿ, ಹಾಗಾದರೆ ಇವನು ಬಹಳ ಪರಾಕ್ರಮಶಾಲಿಯೇ, ಸಮೀಪಕ್ಕೆ ಬರಲಿ, ವಿಚಾರಿಸಿಕೊಳ್ಳುವೆನು. ಕೋತಿಯ ಬೇಳೆಲೋ ನೀತರದೆ, ಕಾತಿಗೆ ನಿನ್ನನು ಈಸರದೆ. ಕೋತಿಯ ಬೇಳೆಲೋ ನೀತರದೆ, ಕಾತಿಗೆ ನಿನ್ನನು ಈಸರದೆ. ಕಾತುರ ವೇದಕ್ಕೆ ನಿನ್ನಲಿಗ ಭೂತಳ ಕುಂಕುವೆ ನಡುಬೇಗ. ಕಾತುರ ವೇದಕ್ಕೆ ನಿನ್ನಲಿಗ ಭೂತಳ ಕುಂಕುವೆ ನಡುಬೇಗ. ಕೋತಿಯ ಬೇಳೆಲ್ಲ ನೀತರದೆ, ಕಾವಿಗ ನಿನ್ನನು ಈಸರದೆ. ಇದು ಸಾಮಾನ್ಯವಾದ ಕಪಿಯಲ್ಲ. ನನ್ನ ಅಸ್ತ್ರಶಸ್ತ್ರಗಳೆಲ್ಲವೂ ನಿಷ್ಫಲಗೊಂಡವು. ಏನು ನಾನು ನನ್ನ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸುವೆನು. ಕಿಚ್ಚಿಕೊಳ್ಳುವೆ ಬ್ರಹ್ಮಾಸ್ತ್ರವಾ, ಕಿಚ್ಚಿಕೊಳ್ಳುವೆ ಬ್ರಹ್ಮಾಸ್ತ್ರವಾ. ನೆಚ್ಚನಿದು ನೀಚ ಕೋಡಗನೆ ನಿನ್ನಯ ತನವಾ ತನವಾ. ಅಚ್ಚರಿಯಂ ಬಿಗಿದಿಡುತ್ತೆ, ಅಚ್ಚರಿಯಂ ಬಿಗಿದಿಡುತ್ತೆ. ಉಚ್ಚಾಲಾಪಗಳು ಈಗದೋ ದುರ್ಮದಾಂಧ. ಎಲ್ಲವೋ ಕಪಿಯೇ, ಈ ನನ್ನ ಬ್ರಹ್ಮಾಸ್ತ್ರದ ಪೆಟ್ಟನ್ನು ಸಹಿಸಿಕೋ. ಆಹಾ, ನಾನು ಈ ಬ್ರಹ್ಮಾಸ್ತ್ರಕ್ಕೆ ಕಟ್ಟು ಬಿದ್ದಂತಾಯಿತು. ಇದು ನನ್ನ ಕಾರ್ಯಕ್ಕೆ ಅನುಕೂಲವೇ ಆಯಿತು. ಹಿಂದೆ ಪಿತಾಮಹರು ಹೇಳಿದಂತೆ ಈ ಅಸ್ತ್ರಕ್ಕೆ ಕಟ್ಟು ಬಿದ್ದರೆ ಆ ರಾವಣನ ಸಭೆಯಲ್ಲಿನ ಸಂದರ್ಭಗಳನ್ನು ಮತ್ತು ಅವರ ಬಲಾಬಲಗಳನ್ನು ತಿಳಿದುಕೊಂಡಂತಾಗುವುದು. ಆ ರಾಮಚಂದ್ರ, ನಿನ್ನ ಕರುಣ ಕಟಾಕ್ಷವು ನನ್ನ ಮೇಲೆ ಸಂಪೂರ್ಣವಾಗಿರಲಿ ದೇವ. ಎಲ್ಲವೋ ರಾಕ್ಷಸ ವೀರರೇ, ಈ ಕಪಿಯು ನನ್ನ ಬ್ರಹ್ಮಾಸ್ತ್ರಕ್ಕೆ ಕಟ್ಟಿ ಬಿದ್ದಿರುವುದು. ಏನು ನೀವು ಎದರದೆ ಈ ಕಪಿಯ ಕೈಕಾಲುಗಳನ್ನು ಕಟ್ಟಿ ನನ್ನೊಡನೆ ಜನಕನ ಆಸ್ಥಾನಕ್ಕೆ ಸೆಳೆದು ತನ್ನಿ. ರಾಮ 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 ಸೀತಾ ರಾಮ 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 ಸಾಯ ಬಲ ಸಾಯ. ರಾಮ 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 ಸೀತಾ ರಾಮ ರಾಮ ರಾಮ. ನಾಗವನ್ನು ನಲಿವೆ, ನಾಗವನ್ನು ನಲಿವೆ ನದಿ
ಹರನ ದುರದಿ ಹರನ ಏನಾಗವನ್ನು ನಲಿವೆ ಏನಾಗವನ್ನು ನಲಿವೆ ಪಾಕ ಶಾಸನದಿಲ್ಲೇ ಸಾನಿನಾಗಿ ಪಾಕ ಶಾಸನದಿಲ್ಲೇ ಸಾನಿಯಾಗಿ ನಾಮ್ ಜಯಿಸುವೆ ದುರದಿ ಹರನ ದುರದಿ ಹರನ ಏನಾಗವನ್ನು ನಲಿವೆ ಏನಾಗವನ್ನು ನಲಿವೆ ರಾಸ್ತ ಅತ್ತಳ ಸುತ್ತಳ ವಿತಳ ತಳೋತಳ ಪ್ರಾಂತದ ನೀವು ನನ್ನ ಭುಜಬಲ ಪರಾಕ್ರಮವನ್ನು ಮೀರಿ ಬರುವರ್ಯಾರು? ಆದರೆ ಈ ದಿನವೇನೋ ಸೋಜಿಗವಾಗುತ್ತಿರುವುದಲ್ಲ, ಕಾರಣವೇನಿರಬಹುದು? ಅಲ್ಲದೆ ಶತಯೋಜನ ವಿಸ್ತೀರ್ಣವಾದ ಆ ಸಮುದ್ರವನ್ನು ಆ ಕಪಿ ಹೇಗೆ ದಾಟಿ ಬಂತು? ಪ್ರಭು ನಿಶ್ಚಯ ಅದು ಸಾಮಾನ್ಯವಾದ ಕಪಿಯಾಗಿದ್ದಲ್ಲಿ ಶತಯೋಜನ ವಿಸ್ತೀರ್ಣವಾದ ಸಮುದ್ರವನ್ನು ದಾಟಿ ಬರುತ್ತಿತ್ತೆ. ನೀವೇ ಆಲೋಚಿಸಿ ಪ್ರಭು. ಪ್ರಾಸ್ತಾ ನಿಶ್ಚಯ. ಆ ಕಪಿಯನ್ನು ತರಲು ಹೋದ ನಮ್ಮ ಸುಕುಮಾರನ ಇಂದ್ರಜಿತ್ತು ಇನ್ನೂ ಬರಲೇ ಇಲ್ಲವಲ್ಲ, ಕಾರಣವೇನಿರಬಹುದು? ಪ್ರಭುಗಳಿಗೆ ಜಯವಾಗಲಿ. ಇಂದ್ರಜಿತ್ ಕುಮಾರರು ಆ ಕಪಿಯನ್ನು ಸೆಳೆದುಕೊಂಡು ಬರುತ್ತಿರುವರು. ಬಲ ಬಲ ರಾಸ್ತ, ಬಹಳ ಸಂತೋಷ. ನೋಡಿದೆಯಾ ನಮ್ಮ ಸುಕುಮಾರನಾದ ಇಂದ್ರಜಿತ್ತು ಎಂತ ಕಾರ್ಯವನ್ನು ಮಾಡಿರುವನು? ಹೌದು ಪ್ರಭು. ನಮಸ್ಕರಿಸುವೆನು. ಕುಮಾರ, ನಿನಗೆ ಮಂಗಳವಾಗಲಿ. ಭಲೆ ಕುಮಾರ ರಾಸ್ತ. ಭಲೆ ಭಲೆ ಕುಮಾರ ರಾಸ್ತ. ಭಲೆ ಭಲೆ ಕುಮಾರ. ದಾನವರ ಗಡನವನ್ನು ಬೆದರಿಸುತ್ತ ದಾನವರ ಗಡನವನ್ನು ಬೆದರಿಸುತ್ತ ಕಿಡಿಯ ಸೂಸಿ ಕಣ್ಗಳಿಂದ ಪೊಡವಿಗಪ್ಪಳಿಸವರ. ಭಲೆ ಭಲೆ ಕುಮಾರ ರಾಸ. ಕಿಡಿಯ ಸೂಸಿ ಕಣ್ಗಳಿಂದ ಪೊಡವಿಗಪ್ಪಳಿಸವರ. ತಂದೆಯನ್ನು ನಿಂತು ಬಿಡಿದು ತಂದಿ ಹೆರಿಗೋಡಗನ. ಅದೇ ಭಲೆ ಭಲೆ ಕುಮಾರ. ಕರುಗಳನ್ನು ಮುರಿದು ದೈತ್ಯ ತರುಣಿಯರ ಪರಿಸಿಡುತ್ತ ಕರುಗಳನ್ನು ಮುರಿದು ದೈತ್ಯ ತರುಣಿಯರ ಪರಿಸಿಡುತ್ತ ಪರದಿವನದ ಫಲತಿಯ ಅರೆ ನಿಮಿಷದೆಂದು ಪರದಿವನದ ಫಲತಿಯ ಅರೆ ನಿಮಿಷದೆಂದು ತಂದೆಯನ್ನು ನಿಂತು ಬಿಡಿದು ತಂದಿ ಹೆರಿ ಗೋಡಗನ ತಂದಿ ಹೆರಿ ಗೋಡಗನ ತಂದಿ ಹೆರಿ ಗೋಡಗನ. ತಂದೆಯೇ, ಇದೋ ನಮ್ಮ ಪ್ರಮದವನವನ್ನು ಹಾಳು ಮಾಡಿ ನಮ್ಮ ಅಕ್ಷಯ್ ಕುಮಾರನನ್ನು ಕೊಂದ ಈ ನೀಚ ಕೋತಿಯನ್ನು ತೆಗೆದುಕೊಂಡು ಬಂದಿರುವೆನು. ಅಪ್ಪಣೆಯನ್ನು ಕೊಟ್ಟರೆ ಈಗಲೇ ಈ ಕಪಿಯ ಶಿರಸ್ಸನ್ನು ಕಡಿದು ಸಾರುವೆನು. ಅಗ್ರಜ ಶಾಂತನಾಗು, ದೂತನಾಗಿ ಕುಮಾರ ಸೈಲಿಸು. ಅಗ್ರಜನು ಏನು ಹೇಳುವರೋ ಅದನ್ನು ತಿಳಿದು ಯೋಚಿಸೋಣ. ನಮ್ಮ ಅಪ್ಪಣೆಯದ್ದೇ ಆಗಲಿ. ಈ ಕಪಿಯ ವೃತ್ತಾಂತವನ್ನು ತಿಳಿಸು. ನೀಚ ಕೋತಿ, ಯಾರೋ ನೀನು? ನಿನ್ನ ವೃತ್ತಾಂತವನ್ನು ಸಹಜವಾಗಿ ಮಗಳು. ಸುಳ್ಳು ಹೇಳಿದರೆ ನಿನ್ನ ತಲೆಯು ಹಾರುವುದು. ಓಹೋ, ಇವನೇನೋ ರಾವಣನೋ? ಸರಿ ಸರಿ, ಹಾಗಾದರೆ ಇವನು ಸಿಂಹಾಸನದ ಮೇಲೆ ಕುಳಿತಿರುವುದು, ರಾಮ ಭಕ್ತನಾದ ನಾನು ಅಡಿಯಲ್ಲಿ ಕುಳಿತಿರುವುದು ಯುಕ್ತವಲ್ಲ. ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನ ಕೃಪೆಯಿಂದ ಈ ನನ್ನ ಬಾಲವನ್ನೇ ಸಿಂಹಾಸನದಂತೆ ಎತ್ತರ ಮಾಡಿಕೊಂಡು
ಅದರ ಮೇಲೆ ಕುಳಿತು ಇವನಿಗೆ ತಕ್ಕ ಬುದ್ಧಿಯನ್ನು ಹೇಳುವೆನು. ರಾಮ 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 ಸೀತಾ ರಾಮ 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 ಸಹಾಯ ಬಲ ಭೀಮ ಸಹಾಯ ರಾಮ 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 ಸೀತಾ ರಾಮ ರಾಮ ರಾಮ. ಎಲ್ಲವೋ ನೀಚ ಕೋತಿ, ನಮ್ಮ ರಾವಣ ಸಾರ್ವಭೌಮನ ಮುಂದೆ ಹುಚ್ಚು ಹುಚ್ಚಾಗಿ ಎರಡಬೇಡ, ನಿನ್ನ ತಲೆಯು ಹಾರಿ ಹೋದುದು. ಓಹೋ, ಇವನೇನು ರಾವಣನು ನಮ್ಮ ಒಡೆಯನಾದ ಶ್ರೀರಾಮಚಂದ್ರಮೂರ್ತಿ ಇಲ್ಲದ ಸಮಯದಲ್ಲಿ ಕಳ್ಳ ಸನ್ಯಾಸಿ ವೇಷದಲ್ಲಿ ಹೋಗಿ ನಮ್ಮ ಮಾತೆಯಾದ ಸೀತಾ ಮಾತೆಯವರನ್ನು ಕದ್ದು ರಥದಲ್ಲಿ ಕುಳ್ಳಿಸಿಕೊಂಡು ಬಂದ ಧನುಜಾದವನ್ ನೀನೇನೋ, ಮತ್ತೆ ಬೇರೆ ಯಾರಾದ್ರೂ ಇರುವರೇನೋ? ಹೇಳುವನು ಕೇಳೋ. ಹೇಳೋ. ಕೈಲಾಸವನೆತ್ತಿ ತೋಳ್ಗಳ ಜಿಲ್ಲೆ ಗೋಳಾಡಿದ ಬಲ ಚಾಲಿದು ರಾಮನು, ಗೋಳಾಡಿದ ಬಲ ಚಾಲಿದು ರಾಮನು. ನೀನೇನೋ ಕಳ್ಳ ನೀನೇನೋ ರಾವಣನೆಂಬುವ ಗೋಳದು ರಾಮನು, ರಾವಣನೆಂಬುವ ಗೋಳದು ರಾಮನು. ನೀನೇನೋ ಕಳ್ಳ ನೀನೇನೋ. ಎಲ್ಲವೋ ಕಳ್ಳನಾದ ರಾವಣನೇ, ಆ ಪರಮೇಶ್ವರನು ವಾಸ ಮಾಡುವ ಕೈಲಾಸ ಪರ್ವತವನ್ನು ಎತ್ತಲು ಹೋಗಿ ಪುನಃ ಎತ್ತಲಾರದೆ ನಿನ್ನ 20 ಕೈಗಳನ್ನು ಕೈಲಾಸ ಪರ್ವತದ ಕೆಳಗೆ ಸಿಕ್ಕಿಸಿಕೊಂಡು ಆ ಕೈಗಳನ್ನು ನೀನೇ ಬಿಡಿಸಿಕೊಳ್ಳಲಾರದೆ ಗೊಳೋ ಎಂದು ಗೋಳಾಡುತ್ತಿದ್ದ ದುರಾತ್ಮನಾದ ರಾವಣನು ನೀನೇನೋ? ಮೂರ್ಖ, ಮತ್ತೆ ಬೇರೆ ಯಾರಾದ್ರೂ ಇರುವರೇನೋ? ಬೊಗಳೋ. ಇಲ್ಲವೋ ಕಪಿ, ಹೇಳುವೆನು ಕೇಳು. ಹೇಳೋ. ಕೈಲಾಸವನ್ನೆತ್ತಿ ಶೈಲಜಪತಿಯಿಂದ ಕಪಿ ಹೇಳುವೆನು ಕೇಳು. ಕೈಲಾಸವನ್ನೆತ್ತಿ ಶೈಲಜಪತಿಯಿಂದ ನೀಲೆಂಬರಗಳು ಶೌರ್ಯದಿ ಪಡೆದಿಹ, ನೀಲೆಂಬರಗಳು ಶೌರ್ಯದಿ ಪಡೆದಿಹ. ನಾನೇನು ಕವಿಯೇ ನಾನೇನು? ಕವಿಯೇ ಹೇಳುವೆನು ಕೇಳು. ರಾವಣನೆಂಬುವ ದಶಶಿರ ಬ್ರಹ್ಮನು, ರಾವಣನೆಂಬುವ ದಶಶಿರ ಬ್ರಹ್ಮನು. ನಾನೇನು ಕಪಿಯೇ ನಾನೇನು? ಎಲ್ಲವೋ ಕಪಿ ಹೇಳುವೆನು ಕೇಳು. ಹೇಳೋ. ಆ ಪರಮೇಶ್ವರನು ವಾಸ ಮಾಡುವ ಕೈಲಾಸ ಪರ್ವತವನ್ನು ನನ್ನ ಭುಜಬಲ ಪರಾಕ್ರಮದಿಂದ ಎತ್ತಿ ಆ ಪರಮೇಶ್ವರನನ್ನು ಮೆಚ್ಚಿಸಿ ನನಗೆ ಬೇಕಾದ ವರಗಳನ್ನು ಪಡೆದುಕೊಂಡು ಬಂದಂತಹ ದಶಶಿರ ಬ್ರಹ್ಮನು ನಾನೇನು ಕಪಿಯೇ? ಇನ್ನು ಏನೇನು ಬೊಗಳುವೆಯೋ ಬೊಗಳೋ. ಹೇಳುವೆನು ಕೇಳೋ. ಬೊಗಳೋ. ನಮ್ಮ ಒಡೆಯನಾದ ಸುಗ್ರೀವನ ಅಗ್ರಜನಾದ ವಾಲಿಯು ತನ್ನ ಮಗನಾದ ಅಂಗದ ಕುಮಾರನ ತೊಟ್ಟಿಲಿಗೆ ನಿನ್ನನ್ನು 10 ತಲೆ ಉಳಿ ಎಂಬುದಾಗಿ ಕಟ್ಟಿ ಅಂಗದ ಕುಮಾರನು ಹಾಡುತ್ತಿರುವಾಗ ನೀನು ಅವನ ಕಾಲಿನ ಪೆಟ್ಟುಗಳನ್ನು ತಡೆಯಲಾರದೆ ಕಿಚಕಿಚನೆ ಹಲ್ಲು ಕಿರಿತಿದ್ದ ರಾವಣನು ನೀನೇನೋ? ಮೂರ್ಖ, ಮತ್ತೆ ಬೇರೆ ಯಾರಾದ್ರೂ ಇರುವರೇನೋ? ಬೊಗಳೋ. ಎಲ್ಲವೋ ಮೂರ್ಖ ಕಪಿ ಹೇಳುವೆನು ಕೇಳು. ಹೇಳು. ವಾಲಿಯ ಬಲ್ಲವನ್ನು ತಿಳಿಯಲು ನಾನು ಹೋಗಿ ಮೂರ್ಖ ಕಪಿ ಹೇಳುವೆನು ಕೇಳು. ವಾಲಿಯ ಬಲವನ್ನು ತಿಳಿಯಲು ನಾನು ಹೋಗಿ ಸಪ್ತ ಸೋದರದಿ ತಾನವ ಮಾಡಿದ
ಮಾಡಿದವ ನಾನೇನೋ ಕಪಿಯೇ ನಾನೇನೋ. ಇಲ್ಲವೋ ಕಪಿಯೇ ಹೇಳುವೆನು ಕೇಳು. ರಾವಣನೆಂಬುವ ದಶಶಿರ ಬ್ರಹ್ಮನು, ರಾವಣನೆಂಬುವ ದಶಶಿರ ಬ್ರಹ್ಮನು ನಾನೇನೋ ಕಪಿಯೇ ನಾನೇನೋ. ಎಲ್ಲವೋ ಮೂರ್ಖ ಕಪಿ, ಆ ವಾಲಿಯ ಬಲವನ್ನು ತಿಳಿಯಲು ನಾನು ಹೋಗಿ ಸಪ್ತ ಸಾಗರದಲ್ಲಿ ಸ್ನಾನವ ಮಾಡಿ ಪುನೀತನಾಗಿ ಬಂದಿರುವ ದಶಶಿರ ಬ್ರಹ್ಮನು, ಮಹಾಪರಾಕ್ರಮಿಯಾದ ರಾವಣನು ನಾನೇನೋ ಕಪಿಯೇ. ಇನ್ನೂ ಏನೇನು ಬಗಳುವೆಯೋ ಬಗಳೋ. ಹೇಳುವನು ಕೇಳೋ. ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರ ಮೂರ್ತಿ ಇಲ್ಲದ ಸಮಯದಲ್ಲಿ ನೀನು ಕಳ್ಳ ಸನ್ಯಾಸಿ ವೇಷದಿ ಹೋಗಿ ನಮ್ಮ ಮಾತೆಯಾದ ಸೀತಾ ಮಾತೆಯವರನ್ನು ಕದ್ದು ರಥದಲ್ಲಿ ಕುಡಿಸಿಕೊಂಡು ಬಂದ ಕಳ್ಳನಾದ ರಾವಣ ನೀನೇನೋ ಮೂರ್ಖ? ಮತ್ತೆ ಬೇರೆ ಯಾರಾದ್ರೂ ಇರುವರೇನೋ? ಇಲ್ಲವೋ ಕಪಿ ಹೇಳುವೆನು ಕೇಳು. ಬಂಡನಾದ ದಾಸನಿಗೆ ಹೆಂಡತಿಯೇ ತಕ್ಕೆಂದು. ಮೂರ್ಖ ಕಪಿಯೇ ಹೇಳುವೆನು ಕೇಳು. ಬಂಡನಾದ ದಾಸನಿಗೆ ಹೆಂಡತಿಯೇ ತಕ್ಕೆಂದು ತಿಂಡು ಪೋತ ಕಪ್ಪಿಯೇ ಕೊಂಡು ಬಂದೆ ಸೀತೆನ. ತಿಂಡು ಪೋತ ಕಪ್ಪಿಯೇ ಕೊಂಡು ಬಂದೆ ಸೀತೆನ ನಾನೇನೋ ಕಪಿಯೇ ನಾನೇನೋ. ಎಲ್ಲವೋ ಕಪಿಯೇ ಹೇಳುವೆನು ಕೇಳು. ರಾವಣನೆಂಬುವ ದಶಶಿರ ಬ್ರಹ್ಮನು, ರಾವಣನೆಂಬುವ ದಶಶಿರ ಬ್ರಹ್ಮನು ನಾನೇನೋ ಕಪಿಯೇ ನಾನೇನೋ. ಎಲ್ಲವೋ ಮೂರ್ಖ ಕಪಿ, ಆ ಅರಣ್ಯದಲ್ಲಿ ಅಲಿಯುತ್ತಿದ್ದ ನಿನ್ನ ಬಡರಾಮನಿಗೆ ಇಂಥ ಸೌಂದರ್ಯವತಿಯಾದ ಹೆಂಡತಿಯು ಯೋಗ್ಯವಲ್ಲವೆಂದು ತಿಳಿದು ನಾನು ಮೆಚ್ಚಿ ರಥದಲ್ಲಿ ಕುಳಿಸಿಕೊಂಡು ಬಂದಂತಹ ಮಹಾಪರಾಕ್ರಮಿಯಾದ ದಶಶಿರ ಬ್ರಹ್ಮನು ನಾನೇನೋ ಕಪಿಯೇ. ಇನ್ನು ಏನೇನು ಬಗಳುವೆಯೋ ಬಗಳೋ. ಹೇಳಿದ್ರೆ ಕೇಳೋ. ಕೆಲವು ರಾಕ್ಷಸದಮ್ಮ, ಇಂತಹ ಚರಿತ್ರೆಗಳನ್ನು ಅನೇಕವಾಗಿ ಕೇಳಿರುವ ನೀನು ಬಹಳ ಪರಾಕ್ರಮಶಾಲಿಯೇ ಸರಿ. ಆದರೆ ಈಗ ನೀನು ತಂದಿರುವ ನಮ್ಮ ಮಾತೆಯಾದ ಸೀತಾ ಮಾತೆಯವರನ್ನು ನಮ್ಮ ರಾಮಚಂದ್ರನಿಗೆ ಒಪ್ಪಿಸಿ ಶರಣಾಗತನಾಗೋ ಮೂರ್ಖ, ಶರಣಾಗತನಾಗೋ. ಇಲ್ಲೋ ಕಪಿ, ಯುಕ್ತಗಳನ್ನು ತಿಳಿದೆ ಬಗಳುತ್ತಿರುವ ಮೂರ್ಖ, ನಿನ್ನ ನೀಗಲೇ ಧ್ವಂಸ ಮಾಡಿಬಿಡುವೆನು. ಕೆಲವು ರಾಕ್ಷಸನೇ ಏತಗೆ ದುಡುಕುವೆ, ಸ್ವಲ್ಪ ತಾಳು. ನಾನು ಬಂದಿರುವ ಕಾರ್ಯವನ್ನು ವಿವರವಾಗಿ ಹೇಳುವೆನು, ಅನಂತರ ನಿನ್ನ ಇಷ್ಟದಂತೆ ಮಾಡು. ಎಲೇ ನೀಚ ಕಪಿ, ನಿನ್ನನ್ನು ಕೊಲ್ಲುವಂತೆ ಆಜ್ಞಾಪಿಸುವೆನು. ನಿನ್ನ ಕಥೆ ಇಂದು ಪೂರ್ತಿಯಾಯಿತೆಂದು ತಿಳಿ. ಕೆಲವು ಮೂರ್ಖ ರಾವಣ, ಪೂಜ್ಯಳಾದ ಸೀತಾ ಮಾತೆಯನ್ನು ನೀನು ತಂದಿರುವುದು ನಿಮ್ಮ ಕುಲವನ್ನು ನಾಶ ಮಾಡುವ ಅಗ್ನಿಯನ್ನು ಸೆರಗಿನಲ್ಲಿ ಕಟ್ಟಿಕೊಂಡಂತೆ ತಿಳಿಯೋ ಮೂರ್ಖ. ಚೈ ಸಾಕು, ಬಾಯಿ ಮುಚ್ಚು ದುರಾತ್ಮನೇ, ನೀಚ ಕಪಿಯೇ. ಎಲ್ಲೋ ರಾಕ್ಷಸಾಂಗಣಿಯರೇ, ಈ ನೀಚ ಕೋಡುಗನನ್ನು ಹಿಡಿದು ಇದರ ಶಿರಸ್ಸನ್ನು ಕರೆದು ಬಿಸಾಡಿ. ಶಾಂತನಾಗು. ದೂತನಾಗಿ ಬಂದಿರುವ ಈ ಬಡ ವಾನರರನ್ನು ಕೊಲ್ಲುವುದು ರಾಜಧರ್ಮವಲ್ಲ. ಅದರ ಪ್ರಯುಕ್ತ ಈತನಿಗೆ ಏನಾದರೂ ಗುರುತು ಮಾಡಿ ಕಳಿಸಿರಿ, ಅದನ್ನು ಅವರ ಒಡೆಯನಿಗೆ ತೋರಿಸುವವನು. ಆಗ ನಮ್ಮ ಪರಾಕ್ರಮವು ಅವರಿಗೆ ಗೊತ್ತಾಗುವುದು. ತಮ್ಮನೇ, ನೀನು ಹೇಳುವುದು ನೀವೇ ಸರಿ. ಈ ಕಪಿಗೆ ನಾವು ಏನು ಮಾಡಿದರುತ್ತಿರದು. ಆದುದರಿಂದ ಇದರ ಬಾಲಕ್ಕೆ ಬೆಂಕಿಯನ್ನು ಹಚ್ಚಿಬಿಡಿ. ಆ ಮೂರ್ಖರಾಮನು ಎಚ್ಚರಗೊಳ್ಳಲಿ. ಪರಮಾತ್ಮ ಶ್ರೀರಾಮಚಂದ್ರ, ಆ ದಿನ ರಾತ್ರಿ ನೋಡಿದ ಲಂಕಾನಗರವು ಈ ದಿನ ಬೆಳಕಿನಲ್ಲಿ ನೋಡಿದಂತಾಗುವುದು. ಈ ನೀಚನ ಕೋಟೆ ಕುತಲುಗಳನ್ನು ಮತ್ತು ಅವನ ಬಲಾಬಲಗಳನ್ನು ತಿಳಿದುಕೊಂಡಂತಾಗುವುದು. ರಾಮಚಂದ್ರ, ಇದು ನನ್ನ ಕಾರ್ಯಕ್ಕೆ ಅನುಕೂಲವೇ ಆಯಿತು. ನಿನ್ನ ದೊಡ್ಡ ಕಟಾಕ್ಷವು ನನ್ನ ಮೇಲೆ ಸಂಪೂರ್ಣವಾಗಿರಲಿಲ್ಲ.
ಕೋದಂಡ ರಾಮ ಕೋದಂಡ ರಾಮ